ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗ್ಯಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ, ನಾವು ರಾಘವೇಂದ್ರ ಗುರುಗಳ ಒಂದು ಅಲ್ಲಿ ದಶಾವತಾರಗಳು ಹೇಗೆ ಗುರುರೂಪದಿಂದ ರಾಯರಲ್ಲಿ ನೆಲೆಸಿದೆ ಅಂತ ಹೇಳಿ ತಿಳಿತಾ ಬರ್ತಾ ಇದ್ದೇವೆ. 9 ಶ್ಲೋಕಗಳಾಗಿತ್ತು. ಆ 9 ಮತ್ತು 10ನೇ ಶ್ಲೋಕದ ಅರ್ಥವನ್ನು ನಿನ್ನೆ ನಾವು ನೋಡಿದ್ವಿ. ಈಗ ಮತ್ತೊಮ್ಮೆ ಅದನ್ನು ಗ್ಲಾನ್ಸ್ ಮಾಡಿಕೊಂಡು ಮುಂದಿನ ಒಂದು 11ನೇ ಶ್ಲೋಕಕ್ಕೆ ಹೋಗೋಣ. ಕೃಷ್ಣನ ರಾಮ ಮತ್ತು ಕೃಷ್ಣನ ಒಂದು ಶ್ಲೋಕಗಳು, 2 ಗೂಢರು 2 ಶ್ಲೋಕದಿಂದ ರಾಮನನ್ನ 2 ಶ್ಲೋಕ, ಕೃಷ್ಣನನ್ನ 2 ಶ್ಲೋಕಗಳಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೇಗೆ ಕೃಷ್ಣ ಗುರುರೂಪಿಯಾಗಿ ರಾಯರಲ್ಲಿ ಇದ್ದಾನೆ. ಈಗ ನೋಡುವುದಕ್ಕೆ ನಮಗೆ ರಾಯರು ಅಂತ ಹೇಳೇ ನಾವು ನಮಸ್ಕಾರ ಮಾಡ್ತೀವಿ, ಆದರೆ ಅಲ್ಲಿ ಕೃಷ್ಣ ಗುರುರೂಪವನ್ನ ತೆಗೆದುಕೊಂಡು ತಾನು ಈ ಒಂದು ನಮ್ಮ ನಮಸ್ಕಾರಗಳನ್ನು ಸ್ವೀಕಾರ ಮಾಡ್ತಿದ್ದಾನೆ. ಹೇಗೆ? ವಿದ್ವಾಖ್ಯ ಪಾಂಡವ ವಧೂ ಪರಿಧಾನ ಕೇಶಾನ್ ಆಕರ್ಷಯಂತಮಿಹ ಮಾಯಿಕೋಧಾರ್ತ್ರರಾಷ್ಟ್ರಾನ್ ಸಂವೀಕ್ಷ್ಯ ಸದ್ವಿವೃತಿ ರೂಪದುಕೂಲದಾನಾತ್ ರಕ್ಷನ್ಸು ಕೃಷ್ಣ ಕೃತಿ ಬೋಧಕ ಸುಪ್ರಭಾತಂ. ನಾನು ಪ್ರತಿದಿನ ಹೇಳ್ತೇನೆ, ಪ್ರಭಾತ ಸುಪ್ರಭಾತ. ಪ್ರಭಾತ ಅಂದರೆ ನಮಗೆ ಚೆನ್ನಾಗಿ ಬೆಳಕು ಕೊಡು, ಸೂರ್ಯನ ಮೂಲಕ ನೀನು ನನಗೆ ಕಣ್ಣಿಗೆ ಕಾಣುವಂತಹ ಒಂದು ಬೆಳಕನ್ನು ಕೊಡ್ತಿದ್ಯಾ. ಆದರೆ ನನಗೆ ಬೆಂಕಿ ಕಾಣಿಸ್ತಿದೆ, ಆದರೆ ಬೆಂಕಿಗೆ ಅಭಿಮಾನಿ ದೇವತೆ ಕಾಣಿಸ್ತಿಲ್ಲ, ಅಲ್ಲಿರೋ ಮುಖ್ಯ ಪ್ರಾಣ ಕಾಣಿಸ್ತಿಲ್ಲ, ಅಲ್ಲಿರೋ ಪರಮಾತ್ಮನಂತೂ ಕಾಣಿಸ್ತಾನೇ ಇಲ್ಲ. ಅಂದರೆ ಚಿಂತನೆಗೆ ಬರ್ತಾ ಇಲ್ಲ. ಕೇವಲ ನಾವು ಕಣ್ಣಿನಿಂದ ನೋಡೋದಲ್ಲ ರೂಪನ, ಅದೇ ನಮಗೆ ಗುಣಚಿಂತನೆಯೇ ಬರ್ತಾ ಇಲ್ವಲ್ಲ, ಅಂತಹ ಅಜ್ಞಾನವೆಂಬ ಕತ್ತಲಲ್ಲಿ ನಾವಿದ್ದೇವೆ. ಅದರಿಂದ ಸುಪ್ರಭಾತವಾಗಬೇಕು ನಮಗೆ. ಅಂದರೆ ನಾವು ಗುರುಗಳಿಗೆ ಯಾವ ರೀತಿಯಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ತೇವೋ ಆ ರೀತಿ ನಮಗೆ ಅವರು ಅನುಗ್ರಹ ಮಾಡ್ತಾರೆ. ಯಥಾ ಉಪಾಸತೆ ತಥೈವ ಭವತಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಗೂಢರು ಹೇಳ್ತಾ ಇದ್ದಾರೆ, ಪಾಂಡವರ ವಧು ಯಾರು ಅಂದರೆ ದ್ರೌಪದಿ ದೇವಿ, ಶ್ರೀಕೃಷ್ಣನ ಸಹೋದರಿಯಾಗಿ ಭಾರತೀ ದೇವಿಯೇ ದ್ರೌಪದಿಯಾಗಿ ಒಂದು ಅವತರಿಸಿ ಬಂದಿದ್ದಾಳೆ. ಅಂತಹ ಪಾಂಡವರ ವಧು ನೋಡಿ, ವಿದ್ವಾಖ್ಯ ಪಾಂಡವ ವಧು ಪರಿಧಾನ ಕೇಶಾನ್ ಅಂದರೆ ಆ ದ್ರೌಪದಾದೇವಿಯ ಮುಡಿಗೆ ಕೈ ಹಾಕಿ ಬಲವಂತದಿಂದ ಹೇಗೆ ಆ ದುರ್ಯೋಧನ ದುಶ್ಯಾಸನ ಅವರೆಲ್ಲ ತುಂಬು ಸಭೆಯಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವಮಾನ ಮಾಡುವಂತಹ ನೀಚ ಕಾರ್ಯಕ್ಕೆ ಉದ್ಯುಕ್ತರಾದರು. ಆಗ ಶ್ರೀಕೃಷ್ಣ ದ್ವಾರಕೆಯಿಂದ ಅವಳಿಗೆ ಅಕ್ಷಯ ವಸ್ತ್ರವನ್ನ ಪ್ರದಾನ ಮಾಡಿದ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಗೂಢರು ಹೇಳ್ತಾ ಇದ್ದಾರೆ, ಅದೇ ಭಾರತೀ ದೇವಿಗೆ ಅಭಿಮನ್ಯವಾದದ್ದು ವೇದಗಳು. ವೇದಕ್ಕೆ ಮಾಯಿ ಮತದವರು ತಪ್ಪಾಗಿ ಅರ್ಥೈಸಿ ವೇದ ವಿದ್ಯೆಯನ್ನ ಹೇಗಂದರೆ ಹೇಗೆ ಮುಡಿ ಹಿಡಿದು ಅವನು ದುಶ್ಯಾಸನದು ಅವನು ಹೇಗೆ ಕರೆದುಕೊಂಡು ಎಳೆದುಕೊಂಡು ಬಂದೋ ಹಾಗೆ ಇಲ್ಲದ ತಪ್ಪಾದ ಅರ್ಥಗಳನ್ನ ಮಾಡಿ ಆ ಒಂದು ವೇದ ವಿದ್ಯೆಯ ವಸ್ತ್ರಾಪಹರಣವನ್ನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿದಂತಹ ಅಲ್ಲಿ ಹೇಗೆ ವಿದುರ ಕೂಗಿಕೊಂಡ, ತಪ್ಪು ಇದು, ಎರಡೂ ಕೈ ಎತ್ತಿ ಹೇಳ್ತಾನಂತೆ ವಿದುರ, ಇದು ನೀವೆಲ್ಲರೂ ಮಾಡ್ತಿರೋದು ತಪ್ಪು ಅಂತ. ಅದಕ್ಕೆ ಹೇಳುದು ವಿದುರನ ಕೂಗು ಅಂತ ಅವತ್ತಿನಿಂದ ಪ್ರಸಿದ್ಧಿ ಬಂದಿದೆ. ನಮಗೆ ಎಲ್ಲೇ ಆಗಲಿ ತಪ್ಪು ಕಂಡರೆ ನಾವದನ್ನು ತಪ್ಪು ಅಂತ ಹೇಳಬೇಕು, ಎರಡು ಕೈ ಎತ್ತಿ ಇದು ತಪ್ಪು ಅಂತ ಹೇಳಬೇಕು. ಆ ಧೈರ್ಯ ನಮಗಿಲ್ಲ ಅಂದರೆ ಆ ಜಾಗದಿಂದ ನಾವು ಹೊರಟು ಬರಬೇಕು. ಆದರೆ ಗುರುಗಳು ಇದನ್ನು ಸಂವೀಕ್ಷಣೆ ಮಾಡಿದ್ರು, ಅಂದರೆ ಚೆನ್ನಾಗಿ ನೋಡಿದರೆ ಈ ರೀತಿ ಎಲ್ಲ ವೇದ ವಿದ್ಯೆಗೆ ಒಂದು ಅಪಾರ್ಥಗಳನ್ನು ಮಾಡ್ತಿದ್ದಾಗ ಗುರುಗಳು ಆ ವಿಧುರ ಹೇಗೆ ವಿರೋಧಿಸಿದ್ನಲ್ಲ ಹಾಗೆ ತಾವು ಅದನ್ನು ಸುಮ್ಮನಿರದೆ ಸದ್ವಿವೃತಿ ರೂಪದ ವಸ್ತ್ರವನ್ನು ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಸದ್ವಿವೃತಿ ರೂಪ ದುಕೂಲ ಅಂದರೆ ವಸ್ತ್ರ ಅಂತ, ದಾನಾತ್ ಅಂದರೆ ಅಕ್ಷಯ ವಸ್ತ್ರ ಹೇಗೆ ಅವತ್ತು ಅಲ್ಲಿ ಕೃಷ್ಣ ಕೊಟ್ಟೋ, ಇಲ್ಲಿ ಗುರು ರೂಪದಲ್ಲಿ ನಿಂತು ಕೃಷ್ಣ ಇವತ್ತು ದ್ರೌಪದಿ ವೇದ ವಿದ್ಯೆಯನ್ನ ರಕ್ಷಣೆ ಮಾಡಿದ ಅಂತ ಹೇಳಿ ಒಂದು ಬೃಂದಾವನಕ್ಕೆ ಹಿಂದೆ
2ನೇ ಶ್ಲೋಕದಲ್ಲಿ ಬರುತ್ತೆ. ಅಂದರೆ 10ನೆಯ ಶ್ಲೋಕದಲ್ಲಿ ಬೃಂದಾವನೇಶ ಸುಜನಾವನ ದುಷ್ಟ ಶಿಕ್ಷಾ ಸದ್ಧರ್ಮ ಗೋಪನ ನಿಜೇಷ್ಟ ಸುಪೂರಣೇನ ಗೀತಾಸು ತತ್ವ ವಿವರೀಕರಣೇನ ನೂನಂ ಕೃಷ್ಣಾವತಾರ ಕೃತಿ ಬೋಧಕ ಸುಪ್ರಭಾತಂ. ಇಂತಹ ಕೃಷ್ಣ ನಮಗೆ ಚೆನ್ನಾಗಿ ಬೆಳಕನ್ನು ಕೊಡಲಿ, ಸುಪ್ರಭಾತವಾಗಲಿ, ನಮ್ಮ ಬದುಕಿನಲ್ಲಿ ಸುಪ್ರಭಾತವಾಗಲಿ. ಬೃಂದಾವನಕ್ಕೆ ಬಂದಂತಹ ಎಲ್ಲ ದುಷ್ಟರು, ಆ ಒಂದು ಗೋಕುಲ ಬೃಂದಾವನ ಎಲ್ಲಿ ಹೋದರೂ ದುಷ್ಟರು, ಕಂಸನಿಂದ ಕಳಿಸಲ್ಪಟ್ಟಂತಹ ದುಷ್ಟರು ಪ್ರತಿ ಕ್ಷಣದಲ್ಲಿ ಬಂದು ಆ ಗೋಪಾಲಕರನ್ನ ಗೋಪಿಕಾಸ್ತ್ರೀಯರನ್ನ ಅವರಿಗೆ ತೊಂದರೆ ಉಂಟು ಮಾಡಿದಾಗ ಅಲ್ಲಿ ಹೇಗೆ ಕೃಷ್ಣ ಆ ಒಂದು ಗೋಪಿಕಾಸ್ತ್ರೀಯರು ಅಂದರೆ ನಾವು ಕೇವಲ ಸ್ತ್ರೀಯರು ಅಂತ ಹೆಸರಿಗೆ, ಆದರೆ ಅಲ್ಲಿ ಅಗ್ನಿದೇವರ ಪುತ್ರರಾಗಿದ್ದಾರೆ, ಅದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಜೊತೆಗೆ ವಾಯುದೇವರ ಶಿಷ್ಯರು. ಗೋಪಿಕಾಸ್ತ್ರೀಯರು ಯಾರು? ಮೂಲತಃ ಅವರು ಅಗ್ನಿದೇವರ ಪುತ್ರರು. ಅವರು ವರಬಲದಿಂದ ಅಲ್ಲಿ ಗೋಪಿಕಾಸ್ತ್ರೀಯರಾಗಿ ಬಂದಿದ್ದಾರೆ. ಹಾಗೆ ಆ ಒಂದು ಅವರ ನಿಜೇಷ್ಟವನ್ನು ಅಂದರೆ ಧರ್ಮಕ್ಕೆ ಸಮ್ಮತವಾದಂತಹ ಇಷ್ಟವನ್ನು ಎಷ್ಟು ಚೆನ್ನಾಗಿ ಅವರ ನಿಜೇಷ್ಟ, ಅಂದರೆ ಇಷ್ಟ ಬೇರೆ ನಿಜೇಷ್ಟ ಅಲ್ಲರಿ, ನಿಜವಾದ ಇಷ್ಟ ಇದು ನನಗೆ ಅಂದರೆ ಏನಪ್ಪ ಇದು ಇಷ್ಟ ಅಂದರೆ ಆಯಿತು, ನಿಜವಾದ ಇಷ್ಟ ಯಾವುದು ಅಂತಂದರೆ ಅಂದರೆ ಧರ್ಮ ಸಮ್ಮತವಾದಂತಹ ಇಷ್ಟ. ನಮಗೆ ಕೆಲವೊಮ್ಮೆ ಅಧರ್ಮವಾದಂತಹ ಇಷ್ಟಗಳು ಬೇಕಾದಷ್ಟು ಬರ್ತಿದೆ, ಆದರೆ ಇಲ್ಲಿ ಇವರು ಪರ್ಟಿಕ್ಯುಲರ್ಲಿ ಹೇಳ್ತಾರೆ ಧರ್ಮ ಸಮ್ಮತವಾದಂತಹ ಇಷ್ಟವನ್ನು ಅವತ್ತು ಕೃಷ್ಣ ಹೇಗೆ ಗೋಪಿಕಾಸ್ತ್ರೀಯರಿಗೆ ಪೂರಣ ಮಾಡಿದ್ನೋ ಹಾಗೆ ಭಗವದ್ಗೀತಾದ ಸುತತ್ವಗಳ ವಿವರವನ್ನ ಗೋಪರಿಗೆ, ಗೋಪ ಅಂದ್ರೆ ಗೋ ಅಂದ್ರೆ ವೇದ, ಪ ಅಂದ್ರೆ ಪಾಲನೆ ಮಾಡುವವರು, ಬ್ರಾಹ್ಮಣರು ಯಾರು ವೇದವನ್ನ ಪಾಲನೆ ಮಾಡ್ತಾರೆ ಅಂದ್ರೆ ತಮ್ಮ ಬುದ್ಧಿಯಲ್ಲಿ ಧರಿಸಿ ಅದನ್ನ ಪಾಲನೆ ಮಾಡ್ತಿದಾರಲ್ಲ ಅವರ ಮೂಲಕ ಅವರಿಗೆ ಆ ಒಂದು ಗೀತಾ ವಿವೃತ್ತಿ ಎಂಬ ಒಂದು ಗ್ರಂಥವನ್ನ ಬರೆದು ಆ ಗೋಪಾಲಕರಿಗೆ ಅವನು ಶಾಶ್ವತವಾಗಿ ಉಣಬಡಿಸಿದ್ದಾನೆ. ಇಂತಹ ಒಂದು ಕೃಷ್ಣನ ರೂಪ, ನಾವು ರಾಯರು ಅಂತ ಹೇಳ್ತೀವಿ, ಆದರೆ ಕೃಷ್ಣ ಬಂದು ಅಲ್ಲಿ ಕೃಷ್ಣನೇ ಆ ರಾಯರ ರೂಪ, ಒಳಗಡೆ ಕೃಷ್ಣ, ಆದರೆ ಹಾಕಿಕೊಂಡಿರೋ ವೇಷ ಮಾತ್ರ ರಾಯರು. ಈಗ ನಮ್ಮ ಮಕ್ಕಳಿಗೆ ನಾವು ಒಂದು ಗುರುಗಳ ಒಂದು ವೇಷ ಹಾಕ್ತೀವಿ, ರಾಮನ ವೇಷ, ಕೃಷ್ಣನ ವೇಷ, ಆದರೆ ನಮಗೆ ಗೊತ್ತಿದೆ ನಮ್ಮ ಮಗು ಅದು, ನಮ್ಮ ಮಗುವಿಗೆ ಅಯ್ಯೋ ಕೃಷ್ಣನೇ ಬಂದಂಗಿದೆ ನಮ್ಮ ಮಗು ಅಂತ ಹೇಳ್ತೀವಿ, ಆದರೆ ನಮಗೆ ಚೆನ್ನಾಗಿ ಗೊತ್ತಿದೆ ಅದು ನಮಗೆ ನಮ್ಮ ಮಗು, ಆದರೆ ವೇಷ ಮಾತ್ರ ಕೃಷ್ಣನದು. ಅದು ಇಲ್ಲಿ ಹಾಗಲ್ಲ, ಕೃಷ್ಣನೇ ಬಂದಿದ್ದಾನೆ, ಇಲ್ಲಿ ಒಳಗಡೆ ಕೃಷ್ಣನೇ ಇರೋದು, ಆದರೆ ವೇಷ ಮಾತ್ರ ಗುರುಗಳದು ವೇಷ ಹಾಕೊಂಡು ಕೃಷ್ಣ ಬಂದುಬಿಟ್ಟಿದ್ದಾನೆ. ನಾವೆಲ್ಲ ಅಲ್ಲಿ ಅವತ್ತಿನ ದಿನ ದ್ವಾಪರ ಯುಗಕ್ಕಾಗಲಿ ತ್ರೇತಾಯುಗಕ್ಕಾಗಲಿ ಹೋಗೋದಕ್ಕೆ ಸಾಮರ್ಥ್ಯವಿಲ್ಲ, ನಮಗೆ ಧ್ಯಾನದ ಮೂಲಕವೂ ಹೋಗಲಕ್ಕಾಗೋದಿಲ್ಲ. ಕಾಲ ಕಳೆದ ಮೇಲೆ ಒಂದು ಕ್ಷಣ ಮುಂದೆ ಹೋಯ್ತು ಅಂದರೆ ಹಿಂದಿನ ಕ್ಷಣಕ್ಕೆ ಹೋಗೋಕ್ಕೆ ನಾವು ಬರೋದಿಲ್ಲ. ಮುಂದಿನ ಕ್ಷಣವನ್ನು ನಾವು ಮುಂದಿನ ಕ್ಷಣಕ್ಕೂ ಹೋಗಕ್ಕೆ ಬರಲ್ಲ, ಹಿಂದಿನ ಕ್ಷಣಕ್ಕೂ ಹೋಗಕ್ಕೆ ಬರೋದಿಲ್ಲ. ಆದರೆ ಧ್ಯಾನದ ಮೂಲಕ ನಾವು ಹಿಂದಿನ ಕ್ಷಣವನ್ನು ತಲುಪಬಹುದಾಗಿದೆ. ಈಗ ಈ ಒಂದು ಇದರಲ್ಲಿ ಧರ್ಮೋಪದೇಶ ಮಾಡಿದ ಅಂದರೆ ಗೀತಾ ಒಂದು ಉಪದೇಶ ಮಾಡಿದಂತಹ ಅರ್ಜುನನನ್ನ ಇವತ್ತಿಗೂ ಧ್ಯಾನದಲ್ಲಿ ಕಾಣುವವರಿದ್ದಾರೆ. ಹೇಗೆ ನಡೀತು ಆ ಕಾಲದಲ್ಲಿ ಕೃಷ್ಣ ಏನು ಉಪದೇಶ ಮಾಡಿ, ಆ ಯೋಗ್ಯತೆಯ ಜ್ಞಾನಿಗಳೇ ಬೇರೆ, ಅವರು ನೆನೆಸಿಕೊಂಡು ಅಂದರೆ ಆ ಕಾಲಕ್ಕೆ ಹೋಗಿ ಬರ್ತಾರೆ. ಇದೊಂದು ಸೂಕ್ಷ್ಮವಾದ ವಿಚಾರ. ಆದರೆ ಮುಂದೆ ಏನು ನಡೆಯುತ್ತೆ, ಅಪರೋಕ್ಷ ಜ್ಞಾನಿಗಳಿಗೆ ಮುಂದೆ ಏನು ನಡೆಯುತ್ತೆ ಅನ್ನೋದು ಗೊತ್ತು. ವಿಜಯದಾಸರು ಹೇಳಿ ಹೋಗಿರ್ತಾರೆ ಮೋಹನದಾಸರ ಹೆಂಡತಿಗೆ, ಅಮ್ಮ ಒಂದು ದಿನ ಬರುತ್ತೆ, ಅವತ್ತಿನ ದಿನ ಅವರು ಅಪಮೃತ್ಯು ಬರೋದಿದೆ ನಿಮ್ಮ ಇದಕ್ಕೆ, ಆದ್ರಿಂದ ಆ ಸಮಯದಲ್ಲಿ ನೀನು ಹೆದರ್ಕೋಬೇಡ, ನನ್ನನ್ನು ಸ್ಮರಣೆ ಮಾಡು, ನಾನು ಎಲ್ಲಿದ್ದರೂ ಬರ್ತೇನೆ. ನೋಡಿ, ಮುಂದೆ ಆಗೋದು ಅಪರೋಕ್ಷ ಜ್ಞಾನಿಗಳಿಗೆ ಗೊತ್ತಿರುತ್ತೆ, ನಮಗೆ ಹಿಂದಿನ ಕ್ಷಣವೂ ಗೊತ್ತಿಲ್ಲ, ಮುಂದಿನ ಕ್ಷಣ ಧ್ಯಾನದಲ್ಲಿ ಕಾಣುವ ಅಂತಂದರೆ ಅದು ಗೊತ್ತಿಲ್ಲ. ಅಂಥ ಹೀನರು ನಾವು. ಅಂಥ ನಮ್ಮ ಹೀನರ ಉದ್ಧಾರಕ್ಕಾಗಿ ಕೃಷ್ಣ ಗುರುರೂಪದಲ್ಲಿ ಬಂದು ನಿಂತಿದ್ದಾನೆ. ಅಂಥ ಸದ್ಧರ್ಮ ಗೋಪನ ನಿಜೇಷ್ಟ ಸುಪೂರಣೇನ. ನಮಗೂ ಜ್ಞಾನ ಬೇಕು ಸ್ವಾಮಿ ಅಂದರೆ ಮೊದಲು ಜ್ಞಾನ ಬೇಕು ಅಂತ ಕೇಳಿದರೆ ಸಾಲದು, ಜ್ಞಾನಿಗಳ ಅನುಗ್ರಹ ಪಡೀರಿ ನೀವು ಅಂತ ಹೇಳಿ ಜ್ಞಾನಿಗಳ ವೇಷದಿಂದ ತಾನೇ ಬಂದು ನಿಂತು ಬಿಟ್ಟಿದ್ದಾನೆ ಕೃಷ್ಣ. ನಾವಂತೀವಿ ಓ ಕೃಷ್ಣನ್ ನೋಡಕ್ಕೆ ದ್ವಾರಕೆಗೆ ಹೋಗ್ಬೇಕ್ರಿ, ದ್ವಾರಕೆಗೆ ಹೋದ್ರೇನೆ ಕೃಷ್ಣ ಇರೋದು ಅಂತ ನಮ್ಮ ಮಂದಮತಿಗಳಿಗೆ ಅನ್ನಿಸ್ತಿದೆ. ಆದರೆ ನಿಜವಾಗಿ ಗುರುರೂಪದಲ್ಲಿ ಇರ್ತಕ್ಕಂಥ ಕೃಷ್ಣನಿಗೆ ದಶಾವತಾರದಲ್ಲಿರೋ ಸಮಸ್ತ ಭಗವಂತನ ರೂಪಗಳಿಗೂ ನಾವು ಗುರುಗಳ ಮೂಲಕ
ದರ್ಶನ ಮಾಡಿ ಅವರಿಗೆ ಆ ಫಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳಿ ಗೂಢರು ನಮಗೆ ಹೇಳ್ತಾರೆ. ಕೃಷ್ಣಾವತಾರ ಕೃತಿಬೋಧಕ ಸುಪ್ರಭಾತಂ. ಕೃಷ್ಣಾವತಾರದಲ್ಲಿ ಭಗವಂತ ಏನೇನು ಒಂದು ತೋರಿದನೋ ತನ್ನ ಲೀಲೆಗಳನ್ನು ಅದನ್ನು ಗುರುಗಳ ಮೂಲಕವೂ ತೋರುತ್ತಿದ್ದಾನೆ ಅನ್ನೋದು ಇದರ ಒಳಗಿನ ವೇದ ವಿದ್ಯೆಯ ರಕ್ಷಣೆ ಮಾಡುವಂತೆ ಅದು ಹೇಗೆ ಅವರು ಕರೆದುಕೊಂಡು ಹೋದರೋ, ಆ ಮಾಯಿ ಮತದವರು ದುಷ್ಟರು ಅರ್ಥಗಳನ್ನು ಅಪಾರ್ಥಗಳನ್ನು ಬರೆದ್ರು. ಅದಕ್ಕೆ ರಾಯರು ಸದ್ವಿವೃತ್ತಿ ಅಂದರೆ ಗೀತಾವಿವೃತ್ತಿ ಎನ್ನುವ ಗ್ರಂಥ ಬರೆದು ಕೃಷ್ಣನಿಗೆ ಸಮ್ಮತವಾದಂತಹ ಅರ್ಥವನ್ನು ಬರೆದಿದ್ದಾರೆ. ನಮಗೆ ಇಲ್ಲಿ ಒಂದು ವಾಕ್ಯವನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಏನಂದರೆ ಗೀತಾರ್ಥವನ್ನು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿ ಶ್ರೀಮದಾಚಾರ್ಯರ ಮಾತು. ಗೀತಾರ್ಥಂ ಅದರಲ್ಲಿ ಒಂದು ಟಿಪ್ಪಣಿಕಾರರು ಬರೀತಾರೆ, ಗೀತಾರ್ಥಂ ಕೋ ವಿಶೇಷ ಎಲ್ಲರೂ ಬರೆದಿದ್ದಾರೆ, ಶ್ರೀಮದಾಚಾರ್ಯರು ಬರೀತಾ ಇದ್ದಾರೆ. ಆದರೆ ಅಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ ಗೀತಾರ್ಥಂ ಅಂದರೆ ಅಲ್ಲಿ ಗೀತಾಚಾರ್ಯನಿಗೆ ಸಮ್ಮತವಾದ ಅರ್ಥವನ್ನು ನಾವು ಬರೀತಾ ಇದ್ದೇವೆ. ಎಲ್ಲರೂ ಬರೆದಿದ್ದು ಸಮ್ಮತವಾಗಿದೆ ಅಂತಿಲ್ಲ. ಇಲ್ಲಿ ಶಪಥ ಮಾಡಿ ಅಲ್ಲಿ ವಾಯುದೇವರು ಹೇಳ್ತಾ ಇದ್ದಾರೆ, ನಾನು ಭಗವಂತನಿಗೆ ಸಮ್ಮತವಾದಂತಹ ಅರ್ಥವನ್ನು ಬರಿತಿದ್ದೇನೆ, ಅದಕ್ಕಾಗಿಯೇ ಗೀತಾ ಭಾಷ್ಯ ಅಂತಹ ವಿಶೇಷವಾದ ಗ್ರಂಥವಾಯಿತು. ಇಲ್ಲಾಂದರೆ ಎಲ್ಲರೂ ಬರೆದಿದ ಮೇಲೆ ನಾವು ಮತ್ತೆ ಅದೇ ಒಂದು ಸಬ್ಜೆಕ್ಟ್ ಮೇಲೆ ನಾವು ಬರೆಯೋದ್ರಲ್ಲಿ ಏನು ಕೋ ವಿಶೇಷ ಅಂತ ಯಾರಾದರೂ ಕೇಳಿದರೆ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತಂದರೆ ಸ್ವಾಮಿಯ ಒಂದು ಚಿತ್ತವನ್ನು ಮನಸ್ಸಿನಲ್ಲಿ ಏನು ಭಗವಂತನ ಇಚ್ಛೆ ಇದೆ, ಅವನು ಯಾವ ಒಂದು ದೃಷ್ಟಿ ಇಟ್ಟುಕೊಂಡು ಒಂದೊಂದು ಪದವನ್ನು ಪ್ರಯೋಗ ಮಾಡಿದ್ದಾನೋ ಅದರ ಅರ್ಥವನ್ನು ನಾನು ಬರಿತಾ ಇದ್ದೇನೆ ಅಂತ ಹೇಳಿ ಮೊದಲಿಗೆ ಸಂಕಲ್ಪ ಮಾಡ್ತಾರೆ. ಅದರಿಂದ ಗೀತಾಭಾಷ್ಯ ಅನ್ನೋದು ಅಂತಹ ಒಂದು ಮಹಾನ್ ಗ್ರಂಥ ಅಂತ ಅನಿಸ್ತೋ. ಅದಕ್ಕೆ ಗೀತಾವಿವೃತ್ತಿಯನ್ನು ಬರೆದಂತಹ ರಾಯರು ನೋಡಿ, ಭಗವಂತ ತಾನು ತನ್ನ ಕೂಸು ಬರೆದಂತಹ ಒಂದು ಗ್ರಂಥಕ್ಕೆ ಗೀತಾಭಾಷ್ಯ ವಾಯುದೇವರು ಭಗವಂತನ ಕೂಸು ಅಂತಹ ತನ್ನ ಕೂಸು ಬರೆದಂತಹ ಗ್ರಂಥಕ್ಕೆ ತಾನೇ ಒಂದು ರೀತಿಯಲ್ಲಿ ಟಿಪ್ಪಣಿ ಬರೆದ. ವಾಯುದೇವರ ಮನದಲ್ಲಿ ಏನಿತ್ತು ಏನೇನು ಇತ್ತು ಅದು ಲೇಷತಃ ಅಂತ ಹಾಕಿದ್ರು. ಇಲ್ಲಪ್ಪ ಶಕ್ತಿತಃ ಅಂತ ಮೊದಲು ಹಾಕ್ತಾರೆ, ಅದಾದ ಮೇಲೆ ವೇದವ್ಯಾಸರು ಹೇಳ್ತಾರೆ ಶಕ್ತಿತಃ ಅಲ್ಲ ಲೇಷತಃ, ಸ್ವಲ್ಪ ಮಾತ್ರ ನೀನು ಹೇಳಿದ್ದೀರಾ, ಎಲ್ಲವನ್ನು ಹೇಳಿಲ್ಲ, ನಿಮ್ಮ ಶಕ್ತಿ ಅಪಾರವಾಗಿದೆ ಅಂತ ಹೇಳಿ ತನ್ನ ಕೂಸು ಬರೆದ ಗ್ರಂಥಕ್ಕೆ ತಾನೇ ಒಂದು ಟಿಪ್ಪಣಿಯನ್ನು ಬರೆದ. ನಾವೇನಂತೀವಿ, ಓ ಶ್ರೀಮದಾಚಾರ್ಯರು ದೊಡ್ಡವರಪ್ಪ, ಅದು ರಾಯರು ಅವರ ಶಿಷ್ಯರು ಆ ಟಿಪ್ಪಣಿಯನ್ನು ಬರೆದ್ರು ಅಂತೀವಿ. ಆದರೆ ಗುರುರೂಪದಲ್ಲಿರೋ ಶ್ರೀಕೃಷ್ಣ ಇಲ್ಲಿ ಗೂಢರು ಹೇಳಿಕೊಡ್ತಾ ಇದ್ದಾರೆ ನಮಗೆ ಇದನ್ನ. ಗುರುರೂಪದಲ್ಲಿರುವ ಕೃಷ್ಣ ಆ ತನ್ನ ಕೂಸು ಶ್ರೀಮದಾಚಾರ್ಯರು ಗೀತಾ ಒಂದು ಭಾಷ್ಯದಲ್ಲಿ ಏನು ಬರೆದಿದ್ರೋ ಅದಕ್ಕೆ ಟಿಪ್ಪಣಿಯನ್ನು ತಾನು ವಾಯುದೇವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ದೇವ ತಾನೇ ಸಾಕ್ಷಾತ್ತಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಇದು ಮನಸ್ಸಿಗೆ ಒಂಥರ ತುಂಬಿ ಬರುತ್ತೆ ನೋಡಿ. ಹರಿವಾಯುಗಳು ಅವಿನಾಭಾವ ಸಂಬಂಧ. ಅವರ ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ ನಾವು ಹಾಡು ಕೇಳಿದ್ದೇವೆ. ಅಂದರೆ ಅದನ್ನ ನಾವು ಇಲ್ಲಿ ಗೂಢರು ನಮಗೆ ಆ ಪ್ರಮೇಯವನ್ನ, ಭಗವಂತನ ಒಂದು ಚಿತ್ತವನ್ನು ಅರಿತವರು ವಾಯುದೇವರು, ವಾಯುದೇವರ ಚರ್ಯೆಯನ್ನು ಅರಿತವರು ಭಗವಂತ. ಅದರಿಂದ ಅದನ್ನು ಮುಂದೆ ಈಗ ಆ ಗೂಢರು ಹೇಳ್ತಿದ್ದಾರೆ. ಬುದ್ಧಾವತಾರ ಅಂದರೆ 11ನೆಯ ಶ್ಲೋಕ. ಇದನ್ನು ಮೊದಲಿಗೆ ಶ್ಲೋಕ ಓದೋಣ, ಅನಂತರ ಅದರ ಒಂದು ಸಂಪೂರ್ಣ ಅರ್ಥ ಅಲ್ಲ, ಸಾಮಾನ್ಯ ಅರ್ಥವನ್ನು ನಾವು ತಿಳಿಯೋಣ. ಶ್ರೀ ವಿಷ್ಣು ವೈರ್ಯ ಸುರ ಮೋಹಕ ವಾಕ್ಯ ಮತ್ತ ದುರ್ವಾದಿ ಗರ್ವಮಪಹೃತ್ಯ ಜನಾನ್ ನಿಜಾನ್ ವೈ ಸಂತೋಷ್ಯ ವೇದ ಪರಮಾರ್ಥ ಸುಬೋಧಕೇನ ಬುದ್ಧಾವತಾರ ಕೃತಿ ಬೋಧಕ ಸುಪ್ರಭಾತಂ. ನಾವು ಎಲ್ಲ ಅವತಾರಗಳದ್ದು ಸ್ವಲ್ಪ ಡೀಟೇಲ್ ಆಗಿ ಗೊತ್ತಿರುತ್ತೆ, ಆದರೆ ಬುದ್ಧಾವತಾರ ನಮಗಷ್ಟು ಬುದ್ಧಾವತಾರೆ ರಾಮಕ್ಷೇತ್ರೆ ಅಂತ ನಾವು ಹೇಳ್ತೀವಿ ಸಂಕಲ್ಪದಲ್ಲಿ, ಆದರೆ ಬುದ್ಧಾವತಾರದ ಬಗ್ಗೆ ಹೆಚ್ಚಿನ ವಿವರ ನಾವು ತಿಳಿದಿಲ್ಲ. ಅದರಿಂದ ಇವತ್ತು ಬುದ್ಧಾವತಾರದ ಬಗ್ಗೆ ಏನು ನಾವು ಸ್ವಲ್ಪ ಇದನ್ನು ತಿಳಿಯೋಣ ಅಂತ ಹೇಳ್ತಾ, ಇಲ್ಲಿ ಅಸುರ ಮೋಹಕವಾದಂತಹ ಅಂದರೆ ವೇದವಾಕ್ಯಗಳಿಗೆ ಅಸುರರಿಗೆ ಯಾವ ಅರ್ಥವು ತಿಳಿಯಬೇಕಾಗಿದೆಯೋ ಆ ಅರ್ಥವನ್ನ ಬುದ್ಧ ಹೇಳಿದಾನೆ. ಶೂನ್ಯ. ಶಾಂತಿಯವರೇ ಮ್ಯೂಟ್ ಮಾಡ್ಕೋಬೋದಾ? ಶಾಂತಿ ಮ್ಯೂಟ್ ಮಾಡ್ಕೋತೀರಾ?
ಇಲ್ಲಿ ಅಸುರ ಮೋಹನ ವಾಕ್ಯಗಳಿಂದ ಅಂದ್ರೆ ಅಸುರರಿಗೂ ಅವರಿಗೂ ಸಾಧನೆ ಆಗ್ಬೇಕಲ್ಲ. ಎಲ್ಲರೂ ಸಾತ್ವಿಕರಲ್ಲ, ಎಲ್ಲರೂ ರಾಜಸರಲ್ಲ, ಎಲ್ಲರೂ ತಾಮಸರಲ್ಲ. ಆದ್ರೆ ಅವರವರ ಸಾಧನೆಗೆ ಬೇಕಾದಂತಹ ಒಂದು ಎಲ್ಲವನ್ನ ಒದಗಿಸಿಕೊಡೋನು ಭಗವಂತನೇ ಆಗಿದ್ದಾನೆ. ಶೂನ್ಯವಾದವನ್ನ ಬುದ್ಧ ಮಂಡಿಸಿದ ಅಂತ. ಆದ್ರೆ ಅವರೆಲ್ಲ ಶೂನ್ಯ ಅಂದ್ರೆ ಏನೂ ಇಲ್ಲ, ಕತ್ತಲೆಯಲ್ಲಿ ನೀನು ಧ್ಯಾನ ಮಾಡು ಅಂತಾರೆ. ಏನು ಮಾಡೋದು? ಯಾವುದು ಆಕಾರ ಒಪ್ಪಲ್ಲ, ಯಾವುದನ್ನು ಗುಣಗಳನ್ನ ಒಪ್ಪಲ್ಲ, ಯಾವುದು ಒಪ್ಪಲ್ಲ. ಆದ್ರೆ ಬುದ್ಧ ಹೇಳಿದ್ದು ಹಾಗಲ್ಲ. ಶಂ ಸುಖಂ ಊನಯತಿಥಿ ಶೂನ್ಯ ಅಂದ್ರೆ ಆ ಒಂದು ಭಗವಂತ ಅವನ ಯಾವ ಸುಖ, ಈಗ ನಾವೇನು ಲೌಕಿಕವಾದ ಈ ಸುಖವನ್ನ ಏನು ಅನುಭವಿಸ್ತಿದೀವಲ್ಲ, ಅಂತಹ ಸುಖ ಅಲ್ಲ, ಸುಖಪೂರ್ಣನಲ್ಲ ಅವನು. ಯಾವುದು ಇದಕ್ಕೆ ಅತ್ಯಂತ ಅಮೋಘವಾದಂತಹ ಸ್ವರೂಪ ಸುಖವನ್ನ ಅನುಭವಿಸುವವನು ಭಗವಂತ, ಮೋಕ್ಷ ಸುಖಕ್ಕೆ ನಿಯಾಮಕ ಅಂತ ಬುದ್ಧ ಹೇಳಿದ್ದು. ಆದರೆ ಅದನ್ನು ಅಪಾರ್ಥ ಮಾಡಿಕೊಂಡಂತಹ ಅಸುರರು ಹೀಗೆ ಅನೇಕ ವೇದವಾಕ್ಯಗಳಿಗೆ ಅಪಾರ್ಥವನ್ನ ಅಂದ್ರೆ ಹೊರಗಡೆ ಒಂದು ನೋಟ, ಒಳಗಡೆ ಇನ್ನೊಂದು ಅರ್ಥ ತಿಳಿದು ಬಂದು ಬುದ್ಧ ಅವರಿಗೂ ಸಾಧನೆಯಾಗಬೇಕು ಅಂತ ಹೇಳಿ ಬುದ್ಧಾವತಾರ ಆಯಿತು. ಆ ವೇದವಾಕ್ಯಗಳಿಗೆ ಆ ಒಂದು ಅಸುರ ಮೋಹನಾರ್ಥವಾಗಿ ಆ ಒಂದು ರೀತಿಯಲ್ಲಿ ಅವನು ಆ ಬುದ್ಧ ನಮ್ಮ ಆ ವೇದಗಳನ್ನ ಜಗತ್ತಿಗೆ ಸಾರದ ಅಪಾರ್ಥಗಳಿಂದ ಗರ್ವವನ್ನು ಹೊಂದಿ ಮೆರೆತಿರ್ತಕ್ಕಂಥ ಪರಂಪರೆಯನ್ನ ಖಂಡಿಸ್ತಾ ಇದ್ದಾನೆ. ಸಜ್ಜನರಿಗೆ ವೇದದ ಪರಮಾರ್ಥವನ್ನ ಒಳಗಡೆ ಹೂರಣದಂತೆ ಇಟ್ಟು ಮೇಲಗಡೆ ಆ ಒಂದು ಕಣಕ ಅಂತ ಏನು ಹೇಳ್ತೀವಲ್ಲ, ಒಂದು ಸಾಮಾನ್ಯ ನಾನು ಒಂದು ಹೋಳಿಗೆ ಇರ್ಬೋದು ಅಥವಾ ಒಳಗಡೆ ಏನಾದರೂ ಇಟ್ಟು ಸ್ಟಫ್ ಇಟ್ಟು ಇವಾಗೆಲ್ಲ ಪರೋಟ ಅಂತ ಏನೋ ಮಾಡ್ತೀವಲ್ಲ, ಅಂದ್ರೆ ಇದು ನಾನು ಯಾಕೆ ಹೇಳ್ತಿದ್ದೀನಿ, ಇದೆಲ್ಲ ಸಾಮಾನ್ಯರಿಗೆ ಅರ್ಥವಾಗುವಂಥದ್ದು. ಹಾಗೆ ಮಾಡುವಾಗ ಬುದ್ಧನ ಸ್ಮರಣೆ ನಮಗೆ ಬರಬೇಕು. ಇಲ್ಲಾಂದ್ರೆ ಎಲ್ಲಿ ಬುದ್ಧನ ಸ್ಮರಣೆ ಮಾಡೋದೇ ಇಲ್ಲ ನಾವು. ಒಳಗೆ ಹೂರಣದಂತೆ ಭಗವಂತ ಅರ್ಥವನ್ನ ಇಟ್ಟಿದ್ದಾನೆ. ಹೊರಗಡೆಯಿಂದ ಮೇಲ್ನೋಟಕ್ಕೆ ಕಣಕದಂತೆ ಅವರಿಗೆ ಬೇರೆನೇ ಕಾಣಿಸ್ತಿದೆ ನೋಡಿ. ಹೂರಣದಲ್ಲಿ ಒಂದು ಸಿಹಿಯಾದ ಒಂದು ಮಾಧುರ್ಯ ಇದೆ, ಅದೇ ಅದಕ್ಕೆ ಹೋಳಿಗೆ ಅಂತನೋ ಹೆಸರು ಕೊಡೋದು. ಬರೀ ನೀವು ಕಣಕನ ಒಂದು ಲಟ್ಟಿಸಿ ಮಾಡಿ ಅದಕ್ಕೆ ಚಪಾತಿ ಅಂತ ಕರಿತೀವಿ. ಅಂದ್ರೆ ಒಳಗಡೆ ಏನಿದೆ ಅಲ್ಲ ಸ್ಟಫು, ಅದೇ ಮೇಯ್ನು. ಹಾಗೆ ಭಗವಂತ ಒಳಗೆ ಸಜ್ಜನರಿಗೆ ಒಳಗೆ ತನ್ನ ಆ ಒಂದು ಆಂತರ್ಯಾರ್ಥವನ್ನ ಗುರುಮುಖೇನ ನೀವು ವೇದಗಳನ್ನ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಆ ಒಂದು ಭಗವಂತ ಪ್ರತ್ಯಕ್ಷ ಪ್ರಿಯ ಅಲ್ಲ. ನಾವೆಲ್ಲ ಪ್ರತ್ಯಕ್ಷ ಪ್ರಿಯರು ಸಾಮಾನ್ಯರು, ಆದರೆ ಪರೋಕ್ಷ ಪ್ರಿಯರು ದೇವತೆಗಳು, ಭಗವಂತ ಎಲ್ಲರೂ. ಹಾಗಾಗಿ ಪರೋಕ್ಷವಾಗಿ ವೇದಾರ್ಥಗಳನ್ನ ಜಗತ್ತಿಗೆ ಹೇಳಿದಂತಹ ರೂಪ ಬುದ್ಧಾವತಾರ. ಅಂತಹ ಬುದ್ಧಾವತಾರನ ಆ ಒಂದು ಕೃತಿಬೋಧಕ ರಾಘವೇಂದ್ರ ಗುರುರೂಪಿಗೆ, ರಾಘವೇಂದ್ರರ ರೂಪದಲ್ಲಿ ಬಂದ ಬುದ್ಧ ಎಂದು ಬೌದ್ಧಾವತಾರೆ ರಾಮಕ್ಷೇತ್ರೆ ಅಂತ ನಾವು ಹೇಳ್ತೀವಿ. ಆ ಬೌದ್ಧಾವತಾರೆ ಅಂದ್ರೆ ಅದು ನಮಗೆ ಆ ಒಂದು ಸಮೀಪವಾದಂತಹ ರೂಪ. ಅಂಥ ಬೌದ್ಧ ಒಳಗಡೆ ಆ ಒಂದು ಇದನ್ನ ಇಟ್ಟು ರಾಯರು ಅಷ್ಟೇ ಒಮ್ಮೊಮ್ಮೆ ಅವರಿಗೆ ಕನಸಿನಲ್ಲಿ, ಈಗ ಸಾಮಾನ್ಯ ಎಷ್ಟೋ ನಾವು ವ್ಯಾಸತತ್ವಜ್ಞರ ಒಂದು ಚರಿತ್ರೆಯಲ್ಲಿ ಕೇಳ್ತೇವೆ, ರಾಯರು ಬಂದು ಅವರು ತುಂಬ ಯಾರು ವ್ಯಾಸತತ್ವಜ್ಞರು ಪೂರ್ವಾಶ್ರಮದಲ್ಲಿ ಸೇವೆ ಮಾಡ್ತಾರೆ. ಐಜಿ ಆಚಾರ್ಯರು ಎಷ್ಟು 48 ದಿನ ಕಠಿಣವಾಗಿ ಸೇವೆ ಮಾಡ್ತಾರೆ. ಸುಧಾವನ್ನ ಮುಖೋದ್ಘಾತವಾಗಿ ಅವರು ಸೇವೆ ಮಾಡಿದಾಗ ಅವರಿಗೆ ಕನಸಿನಲ್ಲಿ ಹೇಳ್ತಾರೆ, ನಮಗೆ ಗುರುಗಳು ಬೇಕು, ಜ್ಞಾನೋಪದೇಶ ಮಾಡಿ ಅಪರೋಕ್ಷ ಮಾಡುವಂತಹ ಗುರುಗಳು ಬೇಕು ಅಂತ ಹೇಳಿ ಸೇವೆ ಮಾಡಿದ್ರೆ ಅಲ್ಲಿ ಅವರಿಗೆ ಕನಸಾಗತ್ತೆ, ಈ ಜನ್ಮದಲ್ಲಿ ನಿಮಗೆ ಗುರುವಿನ ಒಂದು ಅನುಗ್ರಹ ಇಲ್ಲ, ಮುಂದಿನ ಜನ್ಮದಲ್ಲಿ ನಿಮಗೆ ಗುರುವಿನ ಅನುಗ್ರಹವಾಗತ್ತೆ. ಆಗ ಬಹಳ ಒಂದು ನೋವಾಗತ್ತೆ. ಅಯ್ಯೋ, ಅನ್ಯಾಯವಾಗಿ ನಾನು ಇಂಥ ಒಂದು ಸಂದರ್ಭ, ಮಾಧ್ವ ಜನ್ಮ ಬಂದಿದೆ, ದೇವನನ್ನ ತಿಳಿಲಿಲ್ಲ ಅಂತ ಹೇಳಿದಾಗ ಗೋಪಾಲದಾಸರು ಅದನ್ನ ಬಿಡಿಸಿ ಕೊಡ್ತಾರೆ. ರಾಯರು ಹೇಳಿದ್ದು ಹೀಗಲ್ಲ, ಒಳಗೆ ಹೂರಣದಂತೆ ಇದೆ. ರಾಯರು ಹೇಳಿದ್ದು, ನೀವು ಈ ಒಂದು ಗೃಹಸ್ಥಾಶ್ರಮವನ್ನ ಬಂದು ಬಿಟ್ಟು ಸನ್ಯಾಸಾಶ್ರಮ, ಅದು ಒಂದು ರೀತಿಯಲ್ಲಿ ನಮಗೆ ಮುಂದಿನ ಬೇರೆ ಜನ್ಮ. ಹೇಗೆ ದ್ವಿಜ, ಒಬ್ಬ ವಟುವಿಗೆ ನಾವು ಉಪನಯನ ಮಾಡಿದಾಗ ದ್ವಿಜ ಅಂತ ಕರಿತೀವಿ, ಇನ್ನೊಂದು ಜನ್ಮದಿಂದ ಅವನು ಜನಿಸಿ ಬರ್ತಾನೆ. ಮೊದಲು ತಾಯಿಯ ಹೊಟ್ಟೆಯಿಂದ ಬಂದ್ರೆ ಎರಡನೆಯ ಜನ್ಮ ಯಾವುದು? ವೇದ ಮಾತೆ ಸರಸ್ವತಿ ಗಾಯತ್ರಿಯ ಹೊಟ್ಟೆಯಿಂದ ಅವನು ಆಚೆ ಬರಬೇಕು, ಅಂದ್ರೆ ಸರಸ್ವತಿಯ ತಾಯಿಯಾಗಿ ಸ್ವೀಕಾರ ಮಾಡ್ತಾನೆ ಅಂತ ನಾವು ಕೇಳ್ತೇವೆ. ಹಾಗೆ ಅಲ್ಲಿ ಒಳಗಡೆ ರಾಯರ ಮಾತು ಎಂಥ ಗೂಢಾರ್ಥವಾಗಿದೆ ಅಂದ್ರೆ ಅದು ಆಮೇಲೆ ಅವರು ಬಂದು ಅದನ್ನ ವಿವರಿಸಿದ ಮೇಲೆ ಅವರು ಸನ್ಯಾಸ ತಗೋತಾರೆ, ಅವರಿಗೆ ಗುರುಗಳು ಸಿಗ್ತಾರೆ ಅಂತ ನಾವು ಕೇಳ್ತೀವಿ ಅವ್ರ ಚರಿತ್ರೆಯಲ್ಲಿ. ಒಟ್ಟು ತಾತ್ಪರ್ಯ ಇಷ್ಟೇ,
ಗುರುಗಳ ಮಾತು ಸಂಪೂರ್ಣ ಅವ್ರು ಎಷ್ಟು ಸುಲಭವೋ, ಸುಲಭನೋ ಹರಿ ತನ್ನವರನ್ನು ಅರಗಳಿಗೆ ಬಿಟ್ಟಗಲನು ಅಂತ ಹೇಳಿದಾಗ ಸುಲಭನೋ ಅಂತ ಹೇಳಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇಡ್ತಾರೆ ಜಗನ್ನಾಥದರು. ಸುಲಭ ಅಲ್ಲಪ್ಪ, ಗುರುಗಳು ಅಷ್ಟೇ ಸುಲಭ ಅಂತ ನಾವು ತಿಳಿದಿದ್ದೇವೆ, ಆದರೆ ಸಾಧಕರಿಗೆ ಸುಲಭರಾಗಿದ್ದಾರೆ. ಅದಕ್ಕೆ ಯಾರು ಅರ್ಹರಲ್ಲವೋ ಅವರಿಗೆ ತುಂಬ ಕಠಿಣವಾಗಿ ಕಾಣಿಸ್ತಾರೆ. ಹೇಗೆ ಬುದ್ಧ ಅವತಾರ ಒಂದು ಚಿಂತನೆ ನಮಗೆ ರಾಯರಲ್ಲಿ ಕೊಡ್ತಾ ಇದ್ದಾರೆ. ಇಂತಹವರಿಗೆ ನಾವು ಸುಪ್ರಭಾತವನ್ನ ಗೂಢರು ಹೇಳ್ತಾ ಇದ್ದಾರೆ. ಈಗ ಕೊನೆಯ ಅವತಾರ ಕಲ್ಕಿ ಅವತಾರ. ಕಲ್ಕಿಯಲ್ಲಿ ಆ ಒಂದು ಹೇಗೆ ದಿನನಿತ್ಯ ನಾವು ಕಲ್ಕಿಯ ಚಿಂತೆ ಮಾಡೋದಿಲ್ಲ, ಆದರೆ ಗೂಢರು ನಮಗೆ ರಾಯರಲ್ಲಿ ಕಲ್ಕಿ ಹೇಗೆ ಕಾಣಿಸ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯೋಗಾಶ್ವರತ್ನಮಧಿರುಹ್ಯ ಸುಧರ್ಮ ಖಡ್ಗಂ ಧೃತ್ವಾಚರನ್ ಭುವನ ಕಂಟಕ ದುಷ್ಟ ಸಂಘಂ ನಿರ್ಜಿತ್ಯ ಶಿಷ್ಟ ಪರಿಪಾಲನ ಧರ್ಮಗುಪ್ತ್ಯ ಮೌನೀಂದ್ರ ಕಲ್ಕಿ ಕೃತಿ ಬೋಧಕ ಸುಪ್ರಭಾತಂ. ಅಂದರೆ ನಮಗೆ ಕಲ್ಕಿಯ ಬಗ್ಗೆ ಏನು ಗೊತ್ತಿದೆ? ಕಲ್ಕಿ ಯೋಗವೆಂಬ ರಾಯರ ಒಂದು ಇದರಲ್ಲಿ ರೂಪದಲ್ಲಿ ಒಳಗಿರೋದು ಕಲ್ಕಿಯೇ. ಆದರೆ ರಾಯರ ವೇಷ ಧರಿಸಿ ಬಂದಂತಹ ಕಲ್ಕಿಯ ಸ್ತೋತ್ರವನ್ನ ಮಾಡ್ತಿದ್ದಾರೆ. ಹೇಗೆಂದ್ರೆ ಯೋಗವೆಂಬ ಶ್ರೇಷ್ಠವಾದಂತಹ ಕುದುರೆಯನ್ನೇರಿ. ಯೋಗ ಅನ್ನೋದು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ. ನೀನು ನನ್ನ ಪ್ರಾಣ ಪ್ರಿಯ, ನಿನಗಾಗಿ ನಾನು ಪ್ರಾಣವನ್ನ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೀನಿ ಅನ್ನೋ ಮಾತುಗಳೆಲ್ಲ ಕೇಳ್ತಾ ಬರ್ತೀವಿ. ಆದರೆ ನಿಜವಾಗಿ ಯಾರೂ ನಮಗಾಗಿ ಪ್ರಾಣ ಹಿಡಿಯೋರಲ್ಲ. ರಾಯರು ನಮಗಾಗಿ ಪ್ರಾಣವನ್ನು ಬಿಗಿ ಹಿಡಿದು ಕೂತಿದ್ದಾರೆ. ನಿಜವಾಗಿ ಏನು ಸುಲಭ ಅಲ್ಲ. ಯೋಗ ಅನ್ನೋದು ಒಳಗಡೆ ನಾವು ಸರಿಯಾಗಿ ಮಾಡಿಲ್ಲ ಅಂದರೆ ಪ್ರಾಣಾಪಾಯ ಇದೆ. ಅಂತಹ ಪ್ರಾಣಾಪಾಯವಿರುವಂತಹ ಖಡ್ಗ ಅಂದರೆ ಖಡ್ಗದ ತುದಿ ಹೇಗೆ ಚೂಪೋ ಹಾಗೆ ಯೋಗ ಅನ್ನೋದು ತುಂಬ ಚೂಪಾದಂಥದ್ದು. ಅದನ್ನು ಬಿಗಿ ಹಿಡಿದುಕೊಂಡು ಪ್ರಾಣಾಯಾಮ ಮಾಡ್ತಾ ಕೂತಿದ್ದಾರೆ ಇವತ್ತು ರಾಯರು. ಇಲ್ಲಾಂದರೆ ಅವರಿಗೂ 100 ವರ್ಷ, ನಮಗೂ 100 ವರ್ಷ. ಆದರೆ 400 ವರ್ಷ ಹೇಗೆ ಇರ್ತಾರೆ ಅವರು ಅಂದರೆ ತೇಜೋಮಯರಾಗಿ ಅಲ್ಲಿ ಇದ್ದಾರೆ. ಅಂದರೆ ಪ್ರಾಣ ಇವತ್ತಿಗೂ ಅದೇನು ಸ್ಥೂಲ ದೇವ ಕೊಟ್ಟಿದ್ನೋ ಆ ಸ್ಥೂಲ ದೇಹದಲ್ಲಿ ವರ್ಷಕ್ಕೆ ಒಂದೇ ಉಸಿರು. ಒಮ್ಮೆ ಅವತ್ತು ಆರಾಧನೆಯ ದಿವಸ ತಾವು ಆ ಒಂದು ಉಸಿರನ್ನ ಹೊರಗಾಕಿ ಇನ್ನೊಂದು ಉಸಿರನ್ನ ತೆಗೆದುಕೊಳ್ಳುವಂತಹ ಆ ಕಾಲ ಅಲ್ಲಿ ಪ್ರಾತರಿ ಯೋಗ ಅಂತ ಕರೀತಾರೆ. ಅಂತಹ ಉಸಿರು, ಒಂದೇ ಒಂದು ಉಸಿರು, ಒಂದು ವರ್ಷಕ್ಕೆ ಒಂದು ಉಸಿರನ್ನ ಅವರು ಬಿಗಿ ಹಿಡಿದು ನಮಗಾಗಿ ಕೂತಿದ್ದಾರೆ. ಅದನ್ನ ಬಿಟ್ಟು ಅಂತಹ ಉಸಿರು ಬಿಗಿ ಹಿಡಿದು ಕೂತಂತಹ ರಾಯರನ್ನ ನಾವು ಜ್ಞಾನಕ್ಕಾಗಿ ಆಶ್ರಯ ಮಾಡ್ತಿಲ್ಲ. ನಮ್ಮ ಸಂಸಾರದ ತಾಪತ್ರಯಗಳನ್ನ ಸ್ವಾಮಿ ನಿವಾರಣೆ ಮಾಡಿ ಅಂದ್ರೆ ಇನ್ನೆಂಥ ಹೀನರು ನಾವು ಅನ್ನೋದು ನಮಗೆ ಅರ್ಥ ಆಗಬೇಕು. ಅದರಲ್ಲಿ ಗೂಢರು ಹೇಳ್ತಿದ್ದಾರೆ, ಗುರುಗಳೇ ಅಂದ್ರೆ ಯಾರನ್ನ ಉದ್ದೇಶಿಸಿ ಭಗವಂತನನ್ನ ಕಲ್ಕಿ ರೂಪಿಯಾದಂತಹ ಭಗವಂತನ ಗುರು ರೂಪವನ್ನ ಉದ್ದೇಶಿಸಿ ಸ್ತೋತ್ರ ಮಾಡ್ತಿದ್ದಾರೆ. ಯೋಗವೆಂಬ ಶ್ರೇಷ್ಠವಾದ ಕುದುರೆಯನ್ನೇರಿ ಸುಧರ್ಮವೆಂಬ ಖಡ್ಗವನ್ನು ಹಿಡಿದು ಸಂಚರಿಸುತ್ತಾ ಸೇತು ಹಿಮಾಚಲ ಪರ್ಯಂತ ರಾಯರು ಸಂಚಾರ ಮಾಡ್ತಿದ್ದಾರೆ. ಅಂಥ ಆ ಒಂದು ಭೂಮಿಗೆ ಸಜ್ಜನರಿಗೆ ಕಂಟಕರಾದಂತಹ ದುಷ್ಟರ ಸಂಘದಿಂದ ದೂರವಿದ್ದು, ಕಂಟಕರಾದ ದುಷ್ಟ ಸಂಘದಿಂದ ಅವರು ಸದಾ ದೂರರೇ. ಈಗ ಅವರು ಅಸಂಗಿಗಳು ಅಂತ, ಇಲ್ಲಿ ಸನ್ಯಾಸಿಗಳು ಅಂದರೆ ಅಸಂಗಿಗಳು, ಅವರಿಗೆ ಸಂಘವೇ ಕೊಡೋದಿಲ್ಲ. ಆದರೆ ನಿಮಗೆ ಪರಿವ್ರಾಜಕರು ಅಂದರೆ ಒಂದು ಶ್ರೇಷ್ಠವಾದಂತಹ ಒಂದು ಪರಂಪರೆಯಲ್ಲಿ ಪರಿವ್ರಾಜಕ ಸನ್ಯಾಸಿ ಬೇರೆ, ಬಿಡಿ ಸನ್ಯಾಸಿ ಬೇರೆ, ಅದರಲ್ಲೂ ಬಹಳವಾದ ವಿಧಗಳಿದೆ. ಅಲ್ಲಿ ಶಿಷ್ಯ ಜನರನ್ನು ಸಹಿತ ದೂರವನ್ನಾಗಿಸಿಕೊಂಡು, ಅಂದರೆ ತಾವೊಬ್ಬರೇ ಆ ವೃಂದಾವನದಲ್ಲಿ ಕುಳಿತು ಆ ಶಿಷ್ಟ ಜನ ಸಂಘವನ್ನ ಧರ್ಮದ ರೀತಿಯಲ್ಲಿ ಪರಿಪಾಲನೆ ಮಾಡುತ್ತಾ ಇದ್ದಾರೆ. ಶಿಷ್ಯರೊಂದಿಗೆ ಇದ್ದು ಅವರನ್ನ ಪರಿಪಾಲನೆ ಮಾಡೋದೇ ಬೇರೆ. ಆದರೆ ಒಳಗಡೆ ಆ ಒಂದು ವೃಂದಾವನದಲ್ಲಿ ಕುಳಿತು ಎಲ್ಲ ಶಿಷ್ಯ ಜನರ ನಾವು ಅನ್ಕೋತೀವಿ ಇಲ್ಲ ತಪಸ್ಸು ಮಾಡ್ತಿದ್ದಾರೆ, ಏನಂತ ತಪಸ್ಸು ಮಾಡ್ತಾ ಇದ್ದಾರೆ ರಾಯರು. ನನ್ನ ಒಂದು ಬಾಲ ರೀತಿಯ ಪ್ರಶ್ನೆ ಆಚಾರ್ಯರಲ್ಲಿ ಕೇಳಿದಾಗ ಅವರು ಹೇಳಿದ ಉತ್ತರ ಅಮೋಘವಾಗಿತ್ತು. ಆ ಪ್ರಶ್ನೆಗೆ ಏನು ಒಂದು ಅರ್ಥವಿಲ್ಲ ಅಂದರೆ ಅಂತಹ ಅರ್ಥವಿಲ್ಲದ ಪ್ರಶ್ನೆಗೂ ಮಹಾನ್ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಾಯರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಕುಳಿತು ಅಂದರೆ, ತಾವು ತಮ್ಮ ಶಿಷ್ಯರುಗಳು ತಮ್ಮನ್ನ ವಿದ್ಯಾ ಸಂಬಂಧಿಗಳು, ಜ್ಞಾನ ಸಂಬಂಧಿಗಳು, ಆರ್ತರು, ಹೇಗೆ ಕೃಷ್ಣ ಹೇಳ್ತಾನಲ್ಲ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, ಎಲ್ಲ ರೀತಿಯ ಶಿಷ್ಯರು ರಾಯರಿಗಿದ್ದಾರೆ. ಆ ಎಲ್ಲ ರೀತಿಯ ಶಿಷ್ಯರ
ಆ ಒಳಗಡೆ ಇರ್ತಕ್ಕಂಥ ಬಿಂಬರೂಪಿ ಭಗವಂತನ ರೂಪವನ್ನ ತಮ್ಮ ಬಿಂಬರೂಪದಲ್ಲಿ ಐಕ್ಯ ಚಿಂತನೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಕೂತಿದ್ದಾರೆ ನಮಗಾಗಿ. ಅಂದರೆ ನಾವು ಇನ್ನೆಷ್ಟು ಧನ್ಯರು, ಇಂತಹ ಗುರುಗಳನ್ನ ಪಡೆದಿರ್ತಕ್ಕಂಥ ನಾವು ನಿಜವಾಗಿ ಧನ್ಯರು. ನಮಗಿವತ್ತು ದುಡ್ಡಿಲ್ಲದೆ ಇರ್ಬೋದು, ಒಂದು ಸ್ಥಾನಮಾನಗಳಿಲ್ಲದೆ ಇರ್ಬೋದು, ಆದರೆ ನಮಗೆ ಗುರುಗಳಿದ್ದಾರೆ, ರಾಯರಿದ್ದಾರೆ ಅಲ್ಲ, ಗುರುಗಳಿದ್ದಾರೆ, ಇದ್ದೇ ಇದ್ದಾರೆ ಅನ್ನೋ ಮನಸ್ಸಿಗೆ ಒಂದು ದೃಢವಾದ ನಂಬಿಕೆಯನ್ನು ಕೊಡುವಂತಹ ತತ್ವಾಭಿಮಾನಿಗಳಿಗೆ ನಾವು ಎಷ್ಟು ವರ್ಣಿಸಿದರು, ಎಷ್ಟು ವಂದಿಸಿದರು ಸಾಲೋದಿಲ್ಲ. ಅವರು ನಮ್ಮ ಬಿಂಬರೂಪವನ್ನು, ಅಂದರೆ ನಮಗಿನ್ನೂ ಅಪರೋಕ್ಷ ಆಗಿಲ್ಲ, ಗುರುಗಳು ಸಿಕ್ಕಿಲ್ಲ, ಅದರಿಂದ ನಮ್ಮ ರೂಪವನ್ನು ಒಳಗೆ ಏನು ವಾಯುದೇವರು ಒಂದು ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಅಂತ ಹೇಳಿ ಹಂಸ ಮಂತ್ರ ಜಪ ಮಾಡ್ತಿದ್ದಾರಲ್ಲ, ವಾಯುದೇವರು ಭಗವಂತನನ್ನ ಸೇವೆ ಮಾಡ್ತಿದ್ದಾರೆ. ಆದರೆ ವಾಯು ಇಬ್ಬರನ್ನ ಗುರುಗಳ ಆ ರೂಪವನ್ನ ತಾವು ಚಿಂತನೆ ಮಾಡ್ತಾ, ಎಷ್ಟು ಶಿಷ್ಯರು ರೀ, ಬೆರಳೆಣಿಕೆಯಷ್ಟು ಶಿಷ್ಯರಲ್ಲ, ಅಪಾರವಾದಂತಹ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಷ್ಯರ ಒಳಗಡೆ ಇರ್ತಕ್ಕಂಥ ರೂಪವನ್ನ ತಮ್ಮ ಬಿಂಬ ರೂಪದಲ್ಲಿ ಐಕ್ಯ ಮಾಡಿಕೊಂಡು ಸ್ವಾಮಿಯವರ ಉದ್ಧಾರ ಮಾಡು, ಇವರೆಲ್ಲರಿಂದ ಒಡಗೂಡಿ ನಾನು ಮೋಕ್ಷಕ್ಕೆ ಬರ್ತೇನೆ ಅಂತ ಏನು ಪ್ರಹ್ಲಾದರಾಜರು ನರಸಿಂಹನನ್ನ ಕೇಳಿಕೊಂಡಿದ್ರೋ, ಆ ನರಸಿಂಹ ಅಪ್ಪ ನೀನ್ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಅನಂತ ರೂಪಗಳಿಂದ ರಾಯರಲ್ಲಿ ಬಂದು ನಿಂತು ಕೆಲಸ. ಈಗ ಮಗು ಹೇಳುತ್ತೆ ನಾನು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ನಾನು ಸ್ಕೂಲಿಗೆ ಹೋಗೋದಿಲ್ಲ, ಸ್ಕೂಲಿಗೆ ಬಿಟ್ಟಿಲ್ಲ ಅಂದ್ರೆ ಇವಳು ಆಫೀಸ್ಗೆ ಹೋಗಕ್ಕಾಗಲ್ಲ. ಏನ್ ಮಾಡ್ತೀವಿ ಅವಾಗ? ನಾವೆಲ್ಲ ಮಾಡಿದ್ದೆ ಅದು, ನಾವೇ ಎಡಗೈಯಲ್ಲೋ ಸೊಟ್ಟಾಗಿ ಆ ಮಕ್ಕಳದು ಏನ್ ಹೋಮ್ವರ್ಕ್ ಇದೆ ಪಟ್ಟ 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 ಅವರ ಕೈ ಹಿಡಿದು ಬರೀತಿರೋದು ನಾವೇ, ಆದರೆ ಅವ್ರ ಕೈ ಹಿಡಿದು ನಾವು ಅದನ್ನು ಬರೆಸಿ ಅಂತೂ ಹೋಮ್ವರ್ಕ್ ಮುಗಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ. ಹಾಗೆ ಭಗವಂತ ಹೇಳ್ದ, ಅಪ್ಪ ನಾನೇ ಬಂದು ಬಿಡ್ತೀನಪ್ಪ, ನೀನೇನು ನಿನ್ನ ಶಿಷ್ಯರೆಲ್ಲ ಬರಬೇಕಲ್ಲ, ನಿನ್ನ ಮೂಲಕವೇ ನಾನು ಎಲ್ಲರ ಉದ್ಧಾರ ಮಾಡ್ತೇನೆ ಅಂತ ಅವತ್ತು ನಾರಸಿಂಹ ಎಲ್ಲ ರೂಪಗಳಿಂದ ಬಂದು ಗುರುಗಳಲ್ಲಿ ಇದ್ದಾನೆ, ಎಲ್ಲ ಗುರುಗಳು ರಾಯರಲ್ಲಿ ಇದ್ದಾರೆ ಅಂತ ಹೇಳಿ ಗೂಢರು ಹೇಳ್ತಾ ಇದ್ದಾರೆ. ಈ ರೀತಿ ಇಷ್ಟೆಲ್ಲ ಇದ್ದದ್ದಕ್ಕೆ ಒಂದು ಶಿಷ್ಯ ಜನ ಸಂಘವನ್ನ ಧರ್ಮದ ರೀತಿಯಿಂದ ಪರಿಪಾಲನೆ ಮಾಡ್ತಾ ಇದ್ದಾರೆ. ಧಾರ್ಮಿಕವಾಗಿ ಪರಿಪಾಲನೆ ಮಾಡೋದು ಬಹಳ ಕಷ್ಟ ಇದೆ. ಏನೋ ಒಂದು ಹಸಿವು ಅಂದ್ರೆ ಒಂದು ತನ್ನ ಕೊಡ್ಬೋದು, ನನಗೇನೋ ಕಷ್ಟ ಧನ ಬೇಕು ಅಂದ್ರೆ ಒಂದಿಷ್ಟು ಧನ ಕೊಟ್ಟು ಕಳಿಸ್ಬೋದು, ಆದರೆ ಸರ್ವತೋಮುಖವಾದಂತಹ ಒಂದು ಸಾಧನೆಯನ್ನ ಮಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ದಾನ ಧರ್ಮ ಏನೇ ಕೊಡಬಹುದು, ಒಂದು ಹಿಡಿ ತುಂಬುವಷ್ಟು ನಾವು ಕೊಡಬಹುದೇ ಹೊರತು ಅದು ಒಂದು ಹೊತ್ತಿಗೆ. ಆದರೆ ಅನ್ನದಾನಕ್ಕಿನ್ನ ಜ್ಞಾನದಾನ ಶ್ರೇಷ್ಠ ಅನ್ನೋದು ಇದೇ ಕಾರಣದಿಂದ. ಅನ್ನ ತಿಂದ ಮೇಲೆ 1 ಗಂಟೆ 2 ಗಂಟೆ ಪಾರಣೆ ಆಗಿದೆ, ಈಗಾಗಲೇ 11 ಗಂಟೆ ನೋಡಿ, ಆಮೇಲೆ ಹಾಲು ಬಿಸಿ ಮಾಡ್ಕೊಂಬರಪ್ಪ, ಬಾಯೆಲ್ಲ ಒಣಗೋಗಿದೆ ಅಂತೀವಿ. ಅಂದ್ರೆ ಅಷ್ಟು ಆಹಾರ ತೆಗೆದುಕೊಂಡ ಮೇಲೂ ಮತ್ತು ನಮಗೆ ಹಸಿವಾಗತ್ತೆ, ಬಾಯಾರಿಕೆ ಆಗತ್ತೆ. ಈ ಜಲ ತೃಷೆಯನ್ನ ಇಂಗಿಸೋವಂಥದ್ದಲ್ಲ, ಆದರೆ ಜ್ಞಾನ ಅನ್ನೋದಿದೆಯಲ್ಲ, ನಾವು ಆ ಜ್ಞಾನದಾನ ಅದು ಉತ್ಕೃಷ್ಟವಾದದ್ದು, ಜನ್ಮಕ್ಕೂ ನಮಗೆ ಆಹಾರವನ್ನ ಒದಗಿಸುವಂಥದ್ದು. ಹಾಗೆ ಕಲ್ಕ್ಯಾವತಾರದಂತಹ ಕೃತಿ ಬೋಧಕರಾದಂತಹ ರಾಘವೇಂದ್ರ ಗುರುಗಳಿಗೆ ಅನಂತ 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 ರೂಪಗಳಿಂದ ಕೃತಜ್ಞತಾಪೂರ್ವಕ ಪ್ರಣಾಮಗಳನ್ನ ಮತ್ತು ಸುಪ್ರಭಾತವನ್ನ ಗೂಢರು ಹೇಳ್ತಾ ಇದ್ದಾರೆ. ಇದರಲ್ಲಿ ಅಪ್ಪಣ್ಣಾಚಾರ್ಯರು ಗುರುಸ್ತೋತ್ರದಲ್ಲಿ ಏನಂತ ಹೇಳಿದ್ದಾರೆ ಅನ್ನೋದನ್ನು ನಾವು ಮನನ ಮಾಡೋಣ. ಈಗ ನಾವು ಋಷಿ ಪರಂಪರೆಯನ್ನು ತಿಳಿತಾ ಬಂದಿದ್ದೆವು. ಆ 75 ಋಷಿಗಳು ಆದ ಮೇಲೆ ನಾವು ಒಂದು ರೀತಿಯಲ್ಲಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕಲ್ಲ, ಆ ಕ್ಷಣಕ್ಕೂ ಮಾಡುವಂಥದ್ದು ಒಂದು ದೊಡ್ಡ ಘಟ್ಟಕ್ಕೆ ಬಂದ ಮೇಲೆ ಗುರುಸ್ಮರಣೆಗಾಗಿ ಕೂತಿದ್ದೇವೆ ಅಂದ ಮೇಲೆ ಅಪ್ಪಣ್ಣಾಚಾರ್ಯರು ರಾಯರನ್ನ ಏನಂತ ಇಡೀ ರಾಯರ ಸ್ತೋತ್ರದಲ್ಲಿ ಒಂದು ರೀತಿಯಲ್ಲಿ ಏನು ಸ್ತೋತ್ರ ಮಾಡಿದ್ದಾರೆ ಅನ್ನೋದನ್ನ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ತಿಳಿತಾ ಹೋಗೋಣ. ಅವರನ್ನ ಪರಮ ವೈರಾಗ್ಯಶಾಲಿಗಳು ಅಂತ ರಾಯರನ್ನ ಕರೆದಿದ್ದಾರೆ ಅಪ್ಪಣ್ಣಾಚಾರ್ಯರು. ಯಾಕೆ ಅಂದ್ರೆ ಕಾಮವನ್ನು ಗೆದ್ದವರಾದ್ದರಿಂದ ಅವರು ಪರಮ ವೈರಾಗ್ಯಶಾಲಿಗಳಾಗಿದ್ದಾರೆ. ಇದು ನಮ್ಮ ತಲೆಯಲ್ಲಿ ಮತ್ತೆ ಮತ್ತೆ ಚೆನ್ನಾಗಿ ನಮ್ಮ ಮನಸ್ಸನ್ನ ಕಿವಿಯನ್ನ ತೆಗೆದಿಟ್ಟುಕೊಂಡು ಕೇಳೋಣ. ಒಂದೊಂದು ಒಂದು ಲೈನು ಸಹಿತ ಒಂದೊಂದು ವಾಕ್ಯಗಳು ನಮ್ಮ ತಲೆಯಲ್ಲಿ ಇರಬೇಕು. ನಾವು ಬರೆದುಕೊಳ್ಳೋಕ್ಕಿಂತ ಮನಪೂರ್ವಕವಾಗಿ ಕೇಳೋಣ. ಇಲ್ಲಿ ಕಾಮವನ್ನು ಗೆದ್ದವರಾದ್ದರಿಂದ ಪರಮ ವೈರಾಗ್ಯಶಾಲಿಗಳು, ಕ್ರೋಧವನ್ನ ಗೆದ್ದವರಾದ್ದರಿಂದ ಶಾಂತ ಸ್ವಭಾವದವರು ಅಂತ ಹೇಳ್ತಾರೆ. ನಾವು ಇದನ್ನೆಲ್ಲ ಹುಡುಕೋಣ. ನಮಗೆ ಒಂದು ಟಾಸ್ಕ್ ಕೊಟ್ಟಿದ್ರು, ಇದನ್ನ ನಾನು ಹೇಳ್ತೇನೆ, ಆದರೆ ಎಲ್ಲೆಲ್ಲಿ ಇದನ್ನ ಹೇಳಿದ್ದಾರೆ ಆ ವಾಕ್ಯವನ್ನ ನೀನು ಬರೆದಿಡಬೇಕು ಅಂತ. ಅದಕ್ಕೆ ಅದೇ ರೀತಿ ನಾನು ನಿಮಗೂ ಹೇಳ್ತಾ ಇದ್ದೀನಿ. ಕ್ರೋಧವನ್ನ ಗೆದ್ದವರಾದ್ದರಿಂದ ಶಾಂತ ಸ್ವಭಾವದವರು
ಗುರುಗಳು. ಹೀಗೆ ಲೋಭವನ್ನ ಗೆದ್ದವರಾದ್ದರಿಂದ ಅವರು ಔದಾರ್ಯಶಾಲಿಗಳು ಅಂತ ನಾವು ಹೇಳ್ತೇವೆ. ಆದರೆ ಔದಾರ್ಯದ ಗುಣ ಬರಬೇಕಾದ್ರೆ ಲೋಭವನ್ನ ಗೆದ್ದಿದ್ದಾರೆ, ಮೆಟ್ಟಿ ನಿಂತಿದ್ದಾರೆ. ನಾವೇನು ಭೀಮಸೇನ ದೇವರನ್ನ ಕಾಮಿ ಏನ ಹಿಕಿ ಚಕೋವಿನಿಹತಃ ಕ್ರೋಧಿ ಚತುಶ್ಯಾಸನ ಅರಿಷಡ್ವರ್ಗಗಳನ್ನ ನಾವು ಗೆದ್ದಂತಹ ಭೀಮನನ್ನ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ಭೀಮಸೇನನ ಪರಮಾನುಗ್ರಹ ಪಡೆದವರು ಗುರುಗಳು. ಅದರಿಂದ ಲೋಭವನ್ನ ಗೆದ್ದಿದ್ದಾರೆ, ಮೋಹವನ್ನ ಗೆದ್ದವರಾದ್ದರಿಂದ ಅವರು ನಿರ್ಲಿಪ್ತರು, ಯಾವುದನ್ನು ಅಂಟಿಸಿಕೊಳ್ಳದಂತೆ. ಎಂತಹ ಒಂದು ಶಿಷ್ಯ ಸಂಪತ್ತು ಇದೆ, ಎಂತಹ ಒಂದು ಭಗವಂತನ ಅನುಗ್ರಹ ಇದೆ. ಆದರೆ ಇದೆಲ್ಲವೂ ದೇವ ಕೊಟ್ಟ ಭಿಕ್ಷೆ ಅಂತ ತಿಳಿದು ತಾವೊಬ್ಬ ಭಿಕ್ಷುಕರಂತೆ ಜೀವನ ನಡೆಸ್ತಾ ಇದ್ದಾರೆ. ಮದವನ್ನ ಗೆದ್ದವರಾದ್ದರಿಂದ ಇಂದ್ರಿಯ ನಿಗ್ರಹ ಉಳ್ಳವರು. ಹೀಗೆ ಎಲ್ಲರಲ್ಲಿಯೂ ಭಗವಂತನ ಕರ್ತೃತ್ವವನ್ನ ಅನುಸಂಧಾನ ಮಾಡುವುದರಿಂದ ಅವರು ಮಾತ್ಸರ್ಯ ರಹಿತರು. ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳ್ತಾರೆ ಭಾಗವತಕ್ಕೆ. ಕೇಳೋದಕ್ಕೆ ಯಾರು ಅಧಿಕಾರಿಗಳು ಅಂದ್ರೆ ನಿರ್ಮತ್ಸರರು. ಮಾತ್ಸರ್ಯ ಅಂದ್ರೆ ಏನು? ನೇತ್ರ ಮ್ಯೂಟ್ ಮಾಡ್ಕೋತೀಯಾ? ಅಂದ್ರೆ ಮಾತ್ಸರ್ಯ, ನಿರ್ಮತ್ಸರಾಣಾಂ ಸತಾಂ ಅಂದ್ರೆ ಮಾತ್ಸರ್ಯ ಅಂದ್ರೆ ಏನು ಅಂತಂದ್ರೆ ಅಹಂಕರ್ತ ಅಂತ ಏನ್ ಹೇಳ್ತೀವಲ್ಲ ಅದನ್ನೇ ಮಾತ್ಸರ್ಯ ಅಂತ ಕೇಳ್ತಾರೆ. ಅಂದ್ರೆ ಭಗವಂತನ ಕರ್ತೃತ್ವವನ್ನ ಅಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನ ಬಂದಾಗಲೇ ನಮಗೆ ಮಾತ್ಸರ್ಯ ಹೋಗುವಂಥದ್ದು. ಭಗವಂತನ ಕರ್ತೃತ್ವವನ್ನ ಅನುಸಂಧಾನ ಮಾಡ್ಬೇಕು. ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ರಾಯರು ಚಿಂತನೆ ಮಾಡಿದ್ದಕ್ಕೆ ದೇವರು ಅವರಿಗೂ ನೋಡಿ ಎಲ್ಲರಲ್ಲೂ ಎಲ್ಲೆಡೆ ಆಸೇತು ಹಿಮಾಚಲ ಪರ್ಯಂತವಾಗಿ ಇವತ್ತು ರಾಯರ ಮಠಗಳಿದೆ. ಜೊತೆಗೆ ಎಲ್ಲರಲ್ಲೂ ಕೃಷ್ಣನನ್ನ ಅಂತಹ ಭಕ್ತ ಸಂಪತ್ತನ್ನ ಅವರು ಹೊಂದಿದ್ದಾರೆ. ದೇವನ ಕರ್ತೃತ್ವವನ್ನ ಅನುಸಂಧಾನ ಮಾಡುವುದರಿಂದ ಅಹಂಕಾರ ಇಲ್ಲ, ಮಾತ್ಸರ್ಯ ಇಲ್ಲ. ಅಂತಹ ಮಾತ್ಸರ್ಯ ರಹಿತರಾಗಿದ್ದರೆ ಇಂತಹ ಮಹಾನುಭಾವರು ನಮ್ಮ ಗುರುಗಳು ನಮಗೆ ಪ್ರತಿ ಜನ್ಮದಲ್ಲೂ ನಮಗೆ ಏನು ಮಾಡ್ಬೇಕು ಇಷ್ಟೆಲ್ಲ ಸ್ತೋತ್ರ ಮಾಡಿದ್ವಲ್ಲ ನಾವು. ಅಂದ್ರೆ ಪರಮ ವೈರಾಗ್ಯಶಾಲಿಗಳು, ಶಾಂತ ಸ್ವಭಾವದವರು ನೀವು ಸ್ವಾಮಿ, ಔದಾರ್ಯಶಾಲಿಗಳು, ನಿರ್ಲಿಪ್ತರು, ಇಂದ್ರಿಯ ನಿಗ್ರಹ ಉಳ್ಳವರು, ಮಾತ್ಸರ್ಯ ರಹಿತರು ಅಂತ ನಾವೇನು ಪ್ರಾರ್ಥನೆ ಮಾಡಿದ್ವಲ್ಲ, ಇದ್ರ ಒಳಗೆ ನಮಗೆ ಆಂತರ್ಯ ಏನ್ ಗೊತ್ತಾ ಸ್ವಾಮಿ, ನಮಗೆ ಸ್ಥಳ ಶುದ್ಧಿಯನ್ನ ಮಾಡಿಕೊಡೆ. ನಾವು ಯಾವ ಸ್ಥಳದಲ್ಲಿ ಜನಿಸಿದ್ದೇವೆಯೋ ಎರಡು, ಮುಂದೆ ಯಾವ ಸ್ಥಳದಲ್ಲಿ ಜನಿಸ್ತೀವೋ ನಮಗೆ ಗೊತ್ತಿಲ್ಲ, ಯಾವ ದೇಶವೇ ಆಗಲಿ ಆ ಸ್ಥಳ ಶುದ್ಧಿ ನಮಗೆ ಮಾಡಿಕೊಡಿ. ಅಂದ್ರೆ ಸ್ಥಳ ಶುದ್ಧಿ ಅಂದ್ರೆ ಏನು, ಹೇಗೆ ಇದು ಗೋಮಯ ತಂದು ಸಾರಿಸಿ ಗುಡಿಸಿ ನಾವು ಅದನ್ನ ಸ್ಥಳವನ್ನ ಶುದ್ಧಿ ಮಾಡೋದು ಅಲ್ಲ. ನಮ್ಮ ಸ್ಥಳ ಅಂದ್ರೆ ಪೃಥ್ವಿ ಸಂಬಂಧ ಈ ಪಾರ್ಥಿವ ಶರೀರದ ಅಂದ್ರೆ ಅಂತಃಶೌಚ ಬಾಹ್ಯ ಶೌಚ ಎರಡನ್ನೂ ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ ಗೂಢರು. ಕಾಲಶುದ್ಧಿಯನ್ನ ಮಾಡಿಕೊಡಿ. ಕಾಲಶುದ್ಧಿ ಅಂದ್ರೆ ಏನು? ಕಾಲನ ಹೇಗಪ್ಪ ಶುದ್ಧಿ ಮಾಡೋದು? ಕಣ್ಣಿಗೆ ಕಾಣೋದಿಲ್ಲ ಕಾಲ ಅಂದ್ರೆ. ನಮಗೆ ಕಾಲ ಶುದ್ಧಿ ಅಂದ್ರೆ ಸಕಾಲ ಬರಬೇಕು. ನಾವು ಹೇಳ್ತೀವಿ ಏನೇ ನೀನು ಸೇವೆ ಮಾಡು, ನೀನು ಏನೇ ಪ್ರಾರ್ಥನೆ ಮಾಡು, ಕಾಲ ಕೂಡಿ ಬಂದಾಗ ಆಗತ್ತೆ ಅಂತ ಹೇಳ್ತೀವಲ್ಲ. ಅಂದ್ರೆ ಅಂತಹ ಕಾಲ ಶುದ್ಧಿ ಅಂದ್ರೆ ಈ ಏನೇನು ನಮಗೆ ಒಂದು ಸೂರ್ಯೋದಯ ಆಮೇಲೆ ಸೂರ್ಯಾಸ್ತ ಅಂತ ನಾವು ಕಾಲದ ಬಗ್ಗೆ ಅನೇಕ ರೀತಿಯಲ್ಲಿ ನಾವು ಡೆಫಿನೇಷನ್ ಕೊಡ್ತೀವಿ. ಆದರೆ ನಿಜವಾಗಿ ಕಾಲ ಅಂದ್ರೆ ನಮ್ಮ ಕಾಲ ಕೂಡಿ ಬಂದಾಗಲೇ ಭಗವಂತನ ಕಾಲನಾಮಕ ಭಗವಂತನಿಗೆ ಯಾವಾಗ ಇಚ್ಛಾ ಆಗುತ್ತೋ ಅಂದ್ರೆ ಅವನು ಸರಿಯಾದ ಕಾಲದಲ್ಲಿ ನಮ್ಮನ್ನ ಗುರುಗಳನ್ನ ಕಳಿಸಿಕೊಡ್ತಾನೆ. ಅಂಥ ಕಾಲಶುದ್ಧಿ ಅಲ್ಲಿಯವರೆವಿಗೂ ಭಗವಂತನ ಕಾಲನಾಮಕ ಭಗವಂತನಲ್ಲಿ ನಾವು ಪ್ರತೀಕ್ಷೆ ಮಾಡುವಂತಹ, ನಮಗೆ ನಿರೀಕ್ಷೆ ಮಾಡುವಂತಹ ಒಂದು ಈ ಶಬರಿಯನ್ನ ನಾವು ನೆನೆಸ್ಕೋತೀವಿ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ತಾಳುವಿಕೆಗಿಂತ ತಪವೂ ಇಲ್ಲ. ಅಂದ್ರೆ ತಾಳುವಂತಹ ಒಂದು ಮನೋಭಾವನೆಯನ್ನ ನಮಗೆ ಕೊಡಿ. ಕಾಲಶುದ್ಧಿ ಅಂದ್ರೆ ಅದೇ ತಾಳುವಿಕೆ ನಮಗೆ ಬರಬೇಕು. ಇನ್ನು ದೇಹ ಶುದ್ಧಿ, ಸ್ಥಳ ಶುದ್ಧಿ ಆಯ್ತು. ನಾವು ಯಾವ ಸ್ಥಳ ಅಂದ್ರೆ ಒಳ್ಳೆಯ ಸದ್ಬ್ರಾಹ್ಮಣರು ಆ ಮನೆಯಲ್ಲಿ ನಮಗೆ ಜನ್ಮವನ್ನ ಕೊಡಿ. ಆದ್ರೆ ನಾವು ಅಷ್ಟಕ್ಕೆಲ್ಲ ಅರ್ಹರ ಅಂತ ನಮಗೆ ಪ್ರಶ್ನೆ ಬರಬೇಕು. ದೇಹ ಶುದ್ಧಿ ಆಗ್ಬೇಕು, ಮನಃಶುದ್ಧಿಯನ್ನ ಮಾಡಿಸಿ, ವಾಕ್ ಶುದ್ಧಿಯನ್ನ ಮಾಡಿಸಿ, ಕರ್ಮಶುದ್ಧಿಯನ್ನ ಮಾಡಿಸಿ. ನಮ್ಮ ಕರ್ಮಗಳು ಸಂಚಿತ, ಆಗಾಮಿ, ಪ್ರಾರಬ್ಧ ಎಲ್ಲವೂ ಕೂತಿದೆ. ದುಷ್ಕರ್ಮ ಸತ್ಕರ್ಮ ಎಲ್ಲವೂ ಕೂತಿದೆ. ಆದರೆ ಆ ಒಂದು ಕಾಲಕ್ಕೆ ಭಗವಂತ ಯಾವ ಕರ್ಮದ ಹೊಳೆತ ನಮಗೆ ಬೀಳಬೇಕೋ ಅದನ್ನ ಕೊಡ್ತಾ ಇದ್ದಾನೆ. ಅದರಿಂದ ಸ್ವಾಮಿ ಆ ಎಲ್ಲವನ್ನ ಭಗವಂತನಲ್ಲಿ ನಾನು ಶರಣಾಗತಿಯನ್ನು ಹೊಂದುವಂತಹ ಹಂತಕ್ಕೆ, ದಾಸತ್ವ ಅನ್ನುವ ಹಂತಕ್ಕೆ
ನನ್ನನ್ನು, ಅದು ಒಂದು ಸ್ಥಾನ ರೀ. ನಾವು ಈಶತ್ವ ಅನ್ನೋದು ಒಂದು ಸ್ಥಾನ. ಆದರೆ ನಾವೆಲ್ಲರೂ ಲೀಡರ್ ಆಗಬೇಕು ಅನ್ನೋದು ನಮಗೆಲ್ಲರಿಗೂ ಆಸೆ. ನಾನು ಹೇಳ್ದಂತೆ ಎಲ್ಲರೂ ಕೇಳಬೇಕು ಅನ್ನೋದು ನಮಗೆ ಸಹಜವಾಗಿ ಬಂದುಬಿಟ್ಟಿರುತ್ತೆ. ಆದರೆ ಭಗವಂತನ ಹೇಳುವುದಕ್ಕೆ ಸಂಬಾಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಅಂತ ವೇಣುಗೋಪಾಲದಾಸರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ. ನಿನ್ನ ಒಂದು ರಾಜ್ಯವಾಳಿದಂತಾಯಿತು, ನಿನ್ನ ಒಂದು ಸೇವೆ ಮಾಡಿದರೆ ನನಗೆ ಸಮಸ್ತ ಭೂಮಂಡಲವನ್ನು ಆಳಿದಂತೆ ಅಂತ ಅವರು ಹೇಳ್ತಾರೆ. ಹಾಗೆ ದಾಸತ್ವ ಅನ್ನುವಂತಹ ಒಂದು ಉನ್ನತವಾದಂತಹ ಸ್ಥಾನವನ್ನು ನಮಗೆ ದಯಪಾಲಿಸ್ರಿ. ಭಗವಂತನ ಒಂದು ಅನುಗ್ರಹ ಪಡೆಯಲು ನಮಗೆ ನೀವು ನಮ್ಮ ಕೈ ಹಿಡಿದು ನಮ್ಮನ್ನು ಮುನ್ನಡೆಸಿರಿ. ಈಗ ನಾವು ಸಂಪೂರ್ಣವಾಗಿ ನಾವು ಗುರುಗಳಲ್ಲಿ ಶರಣಾಗತಿಯನ್ನು ಗೂಢರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಪ್ರತಿದಿನ ದಶಾವತಾರವನ್ನು ಸ್ಮರಣೆ ಮಾಡಬೇಕು. ಅದರಲ್ಲೂ ದಶಾವತಾರಗಳನ್ನು ಕೇವಲ ಮತ್ಸ್ಯ ಕೂರ್ಮ, ಈಗ ಮತ್ಸ್ಯನ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ, ಎಲ್ಲಿದೆ ನಮಗೆ ಗೊತ್ತಿಲ್ಲ. ಆದರೆ ಮತ್ಸ್ಯನಾಗಿ ಆ ಒಂದು ರೂಪದಲ್ಲಿ ಏನು ಸತ್ರಾಜಿತ ಅವನು ಗುರುಗಳು ಅವನು ಏನಿದಾನಲ್ಲ, ಆ ಒಂದು ಸತ್ಯವ್ರತ ಮಹಾರಾಜ ಇದ್ದನಲ್ಲ, ಅವನನ್ನು ತನ್ನ ಒಂದು ಹಡಗಿನಲ್ಲಿ ನಾವು ಇದನ್ನೆಲ್ಲ ಕೇಳ್ತಾ ಬಂದಿದ್ದೀವಿ ಯಾವಾಗಿಂದ. ಇದನ್ನು ಮತ್ತೆ ಇವತ್ತಿನ ದಿನ ಪೂರ್ತಿ ಹಾಕ್ತೇನೆ ಆ ಒಂದು ಶ್ಲೋಕವನ್ನು. ಆ ನಾಸ್ತಿಕ್ಯ ಕಲ್ಪ ಜಲರಾಶಿ ಜಲೇ ನಿಮಗ್ನಾನ್ ನೈಜ ಪ್ರಸಾದವರ ನೌಗತ ಸಜ್ಜನಾನ್ ಪಾನ್. ಅಂದರೆ ನಾಸ್ತಿಕ್ಯ ಕಲ್ಪ ಜಲರಾಶಿ ಜಲೇ ನಿಮಗ್ನಾನ್ ಅಂದರೆ 21 ಮತಗಳು ದೇವ ನಾನೇ ದೇವ ಅನ್ನುವಂತಹ ಮತಗಳು. ನಾನು ಬೇರೆ ದೇವ ಬೇರೆ ಅನ್ನೋದು ದ್ವೈತ ಮತ. ಆದರೆ ನಾನೇ ದೇವರು ಅನ್ನುವಂಥ ಎಲ್ಲ ಮತಗಳ ಜಲರಾಶಿಯಲ್ಲಿ ನಾನು ಮುಳುಗಿದ್ದೇನೆ ಸ್ವಾಮಿ. ಇಂಥ ನನ್ನನ್ನು ಆ ಒಂದು ನೈಜ ಪ್ರಸಾದವರ ನೌಗತ ಸಜ್ಜನ ಅನ್ಪಾನ್. ಅವತ್ತು ಮತ್ಸ್ಯ, ಅವತ್ತು ಮಾತ್ರ ಅವನು ಸತ್ಯವ್ರತನನ್ನು ಕಾಪಾಡಿಲ್ಲ. ಇವತ್ತಿನ ದಿನ ನಮ್ಮಂಥವ್ರು ಮುಳುಗಿ ಹೋಗ್ತಾ ಇದ್ದಾರೆ. ಮತ್ಸ್ಯ ಗುರುರೂಪದಲ್ಲಿ ಬಂದು ನೈಜ ಪ್ರಸಾದ ತಾನೇ ಅನುಗ್ರಹ ಪೂರ್ವಕವಾಗಿ ಬಂದು ಗುರುಗಳಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾನೆ. ದೇವನನ್ನ ಬಾ ಅಂತ ಕರಿತೀವಿ ಮನೆಗೆ, ಆದರೆ ಕುಳಿತುಕೊಳ್ಳೋಕೆ ಆಸನವಿಲ್ಲ ನಮ್ಮ ಮನೆಯಲ್ಲಿ. ಅದರಿಂದ ನಾವು ಭಗವಂತನನ್ನ ಮನಸ್ಸಿಗೆ ಬಾ ಅಂತ ಕರೆದ್ರೆ ದೇವ ಹೇಳ್ತಾನೆ, ನಿನ್ನ ಮನಸ್ಸು ಪೂರ್ತಿ ಅಶುದ್ಧಿಯಾಗಿದೆ, ನಾನು ಎಲ್ಲಿ ಬರಲಿ ಅಂದಾಗ ಗುರುಗಳಲ್ಲಿ ಬಂದು ನಿಲ್ಲು ಸ್ವಾಮಿ, ನನ್ನ ಗುರುಗಳಲ್ಲಿ ಬಂದು ನಿಲ್ಲು ಅಂತ ಕರಿಬೇಕಂತೆ. ಆ ಗುರುಗಳಲ್ಲಿ ನಿಂತ ಭಗವಂತ ಗುರುಷು ಸ್ಥಿತ್ವ ಜ್ಞಾನೋಪದೇಶ ಕರ್ತೃ ನಮಃ. ನಿಲ್ಲೋದಕ್ಕೆ ಒಂದು ಜಾಗ ಬೇಕಲ್ಲ ದೇವನಿಗೆ. ಪುಂಡಲೀಕ ಏನೋ ಕೊಟ್ಟ, ಒಂದು ಇಟ್ಟಿಗೆ ಕೊಟ್ಟ, ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ, ಭಕುತಿಗೆ ತನ್ನನೇ ಕೊಟ್ಟ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಆದರೆ ನಾವು ಒಂದು ಇಟ್ಟಿಗೆಯನ್ನು ಕೊಡಬೇಕಾದ್ರೆ ಒಂದು ಚೂರು, ಇಷ್ಟು ದೊಡ್ಡ ಸ್ಥಳ ಇದೆಯಲ್ಲ ಹೃದಯಾಕಾಶ, ಅದರಲ್ಲಿ ಬರೀ ನಮ್ಮ ಕಾಮ ಕ್ರೋಧಾದಿಗಳೇ ತುಂಬಿ ಬಿಟ್ಟಿದೆ. ಇದರಲ್ಲಿ ಭಗವಂತ ನಿಲ್ಲೋದಕ್ಕೆ ಜಾಗ ಇಲ್ಲ. ಅದಕ್ಕೆ ಸ್ವಾಮಿ, ನನ್ನ ಗುರುಗಳು ಶುದ್ಧಾಂತಕರಣರು, ಅವರಲ್ಲಿ ನಿಂತು ನನಗೆ ಅನುಗ್ರಹ ಮಾಡು. ಒಂದು ಸ್ಥಾನ ಕೊಡಬೇಕಲ್ಲ ದೇವನಿಗೆ. ಅವನು ನಿಮಿತ್ತ ಇಟ್ಕೊಳ್ಳದೆ ನಮಗೇನೂ ಕೊಡೋದಿಲ್ಲ. ಹಾಗಾಗಿ ಬಾ ಅಂತ ಕರೆದ್ರೆ ಅದು ಎಲ್ಲಿ ನಿಲ್ಲಬೇಕು ಅಂದರೆ ಗುರುಗಳ ಹೃದಯಾಕಾಶದಲ್ಲಿ ನಿಂತು ನನಗೆ, ನನ್ನ ಗುರುಗಳ ಹೃದಯಾಕಾಶದಲ್ಲಿ ನಿಂತಿರುವಂತಹ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಎಲ್ಲನನ್ನು ಆ ಗುರುರೂಪದಲ್ಲಿ ಚಿಂತನೆ ಮಾಡಿ ಗೂಢರು ನಮಸ್ಕಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಶ್ರೀ ಮೂಲ ರಘುಪತಿ ಪ್ರಿಯ ವಿರಚಿತ ಸ್ತುತಿ ಸುಪ್ರಭಾತಂ. ಅಂದರೆ ಗೂಢರು ಇದನ್ನ ಅವರ ಹೆಸರು ಅವರು ಮೂಲ ರಘುಪತಿ ಪ್ರಿಯ ಅಂತ ಹೇಳಿ ಅವರ ಅಂಕಿತ. ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಅವರು ಗೂಢರಾದರೆ ನಾವು ಮೂಢರು. ನಮಗೆ ಯಾವುದು ಸರಿಯಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿಲ್ಲ. ಅದರಿಂದ ಗುರುಗಳನ್ನು ಈ ರೀತಿ ಸ್ತೋತ್ರ ಮಾಡ್ತಾರೆ. ಹರವರುಷ್ಟೇ ಗುರುಸ್ತ್ರಾತ ಗುರವರುಷ್ಟೇ ನ ಕಶ್ಚನ. ಒಂದು ವೇಳೆ ಹರಿ ನಮ್ಮ ಮೇಲೆ ಕೋಪಗೊಂಡರೆ ಗುರು ನಮ್ಮನ್ನು ಒಂದು ಶರಣಾಗತಿಯನ್ನಾಗಿ ಮಾಡಿ ಹರಿಯನ್ನು ಪ್ರೀತಿಗೊಳಿಸಿ ನಮ್ಮ ಮೇಲೆ ಅನುಗ್ರಹ ಮಾಡುವಂತೆ ಮಾಡ್ತಾನೆ. ಆದರೆ ಗುರೌ ತುಷ್ಟೇ ಹರಿಸ್ತುಷ್ಟೋ. ಅಕಸ್ಮಾತ್ ಗುರುಗಳೇನಾದರೂ ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ, ನಮ್ಮ ವರ್ತನೆಯಿಂದ ಕೋಪ ಮಾಡಿಕೊಂಡರೆ ಹರಿ ಸಹಿತ ಏನೂ ಮಾಡೋದಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಗುರು ತುಷ್ಟನಾದರೆ ಗುರೌ ತುಷ್ಟೇ ಹರಿಸ್ತುಷ್ಟೋ. ಭಗವಂತ ತುಷ್ಟನಾಗಬೇಕಾದ್ರೆ ಗುರುಗಳು ಸಂಪೂರ್ಣ ಅನುಗ್ರಹ ಮಾಡಿರಬೇಕು. ಗುರುದ್ವಾರ ವಿಮುಕ್ತಿದಹ. ಇಂತಹ ಶ್ಲೋಕರಿ ಇದನ್ನು ಪ್ರತಿನಿತ್ಯ ಹೇಳಬೇಕು. ಗುರುಗಳ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಕೂಡಬೇಕು. ಇದನ್ನು ಒಂದು ಕೃಷ್ಣಾವಧೂತರು ಹೇಳಿದಂತಹ ಒಂದು ಪಾದುಕಾ ಸ್ತುತಿಯಿಂದ ಇದನ್ನು ನಾವು ಸಂಪನ್ನಗೊಳಿಸೋಣ. ಜಯತು ಜಯಿತು ರಾಜ ರಾಜಾಧಿರಾಜ ಪೂಜ್ಯೋ, ಜಯತು ಜಯಿತು ರಮ್ಯೋ ರಂಜಿತಾನೇಕ ಲೋಕ ಅಂತ ಹೇಳಿ
ರಾಯರನ್ನ ಸ್ತೋತ್ರ ಮಾಡ್ತಾರೆ. ಇನ್ನೊಂದು ಪಾದುಕಾ ಸ್ತೋತ್ರ, ಕೇವಲ ಪಾದ ರಾಯರನ್ನಲ್ಲ, ರಾಯರ ಪಾದಗಳನ್ನು ಅಲ್ಲ, ರಾಯರ ಪಾದುಕೆಗಳನ್ನ ಸ್ತೋತ್ರ ಮಾಡ್ತಾರೆ. ಜಯತು ಜಯತು ಪಾದೂಹು ಪಾತಕ ಧ್ವಂಸಕರ್ತಿ ಅಂದ್ರೆ ನೋಡಿ, ಪಾದುಕೆಗಳ ಸ್ತೋತ್ರ ಇದು. ಜಯತು ಜಯತು ಬಂಧುರ್ ಬಂಧ ನಿರ್ನಾಶಯತ್ರಿ, ಜಯತು ಜಯತು ಮಿತ್ರಂ ಮಾತೃವದ್ರಕ್ಷಯತ್ರಿ, ಜಯತು ಜಯತು ರಾಜತ್ ರಾಘವೇಂದ್ರಾಂಘ್ರಿಧಾತ್ರಿ. ರಾಘವೇಂದ್ರರ ಪಾದಗಳನ್ನು ಅಂದ್ರೆ 10 ದಶಾವತಾರಗಳ ಸನ್ನಿಧಾನವುಳ್ಳ ರಾಯರ ಪಾದಗಳಿಗೆ ನೀನು ಆಶ್ರಯವಾಗಿದೆ. ಆ ಪಾದಗಳು ನಿನ್ನ ಮೇಲೆ ನಿಂತಿದೆ ಅಂದ್ರೆ ನಿನಗೆ ರಾಯರ ಪಾದುಕ ಸ್ತೋತ್ರವನ್ನ ಕೃಷ್ಣಾವಧೂತರು ಮಾಡ್ತಾರೆ. ಅದನ್ನ ಹೇಳ್ತಾ ನಾವಿವತ್ತು ರಾಯರನ್ನ ನಾವು ಗುರುಷು ಸ್ಥಿತ್ವ ಜ್ಞಾನೋಪದೇಶಕರ್ತೃ ನಮಃ ಅಂತ ಹೇಳ್ತಾ ಗಳನ್ನ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲ ಆ ದಶಾವತಾರಗಳನ್ನು ಸ್ತೋತ್ರ ಮಾಡಿದ್ದೇವೆ. ಇದರಲ್ಲಿ ಎಲ್ಲವೂ ನಮ್ಮ ಮನಸ್ಸಿಗೆ ಬರಬೇಕು, ಎಲ್ಲವೂ ನಮ್ಮ ಒಂದು ಅನುಷ್ಠಾನಕ್ಕೆ ಬರಬೇಕು ಅಂತಲ್ಲ. ಇದರಲ್ಲಿ ಯಾವುದೋ ಒಂದು, ಈಗ ಕೃಷ್ಣನದೋ ರಾಮನದೋ ಮತ್ಸ್ಯನದೋ ಕೂರ್ಮನದೋ ಯಾವುದಾದರೂ ಒಂದು ಅನುಸಂಧಾನ ನಮಗೆ ಬಂದು ನಾವು ಗುರುಗಳನ್ನು ನಮಸ್ಕಾರ ಮಾಡಿದರು, ಆ ಗುರುಗಳಲ್ಲಿ ನಿಂತಿರುವ ಭಗವಂತ ರೂಪಿಯಾದಂತಹ ಭಗವಂತ ಗುರು ರೂಪಿಯಾದಂತಹ ಆ ಒಂದು ಮತ್ಸ್ಯ, ಕೂರ್ಮ, ವರಹ, ಈಗ ಜವಾಬ್ದಾರಿ ತಗೋ, ಎಲ್ಲ ಭಾರ ದೇವಾ ನಿನ್ನ ಮೇಲೆ ಎಲ್ಲ ಭಾರ ಅಂತ ಹೇಳ್ತೀವಿ. ಆದರೆ ನಿಜವಾಗಿ ಭಾರ ಹಾಕಿದ್ದು ಯಾರು? ಅಷ್ಟಮ ಸ್ಕಂದ ಭಾಗವತಕ್ಕೆ ಹೋಗ್ತೀವಿ, ಮಂದರ ಪರ್ವತವನ್ನೇ ಕೂರ್ಮನ ಮೇಲೆ ಇಟ್ಟರು. ನಾವು ಒಂದು ಏನೇ ಭಾರ ಹಾಕಬೇಕಾದ್ರೆ ಆಗ ಕೂರ್ಮನ ಒಂದು ಸ್ಮರಣೆ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಅಂತಹ ಭಾರ ಹೊಂದಿದಂತಹ ನಿನಗೆ ಈ ಮಂದರ ಪರ್ವತದ ಭಾರವನ್ನೇ ಏನೂ ಇಲ್ಲ ನಿನಗೆ, ಏನೋ ಬೆನ್ನು ತುರಿಕೆ, ಈಗ ತಾತನಿಗೆ ಬೆನ್ನು ಕೆರೆದ್ರೆ ಮೊಮ್ಮಕ್ಕಳ ಕೈಯಲ್ಲಿ ಕೆರೆಸ್ಕೋತಾನಲ್ಲ, ಆ ರೀತಿ ಬೆನ್ನು ತುರಿಕೆಯಾದಾಗ ಕೆರೆದ್ರೆ ಎಷ್ಟು ಆನಂದದಿಂದ ಇರ್ತಾರೋ ಹಾಗೆ ಆನಂದದಿಂದ ಇದ್ದಂತೆ ಕೂರ್ಮ. ಅಂಥವನಿಗೆ ನನ್ನ ಸಂಸಾರದ ಭಾರ, ನನ್ನ ಭಾರ ತೆಗೆದುಕೊಳ್ಳೋದು ಭಾರವೇ ಭಾರತೀ ರಮಣ ಅಂತ ವಿಜಯದಾಸರು ಹೇಳ್ತಾರೆ. ಅಂಥ ನೀನು ಸ್ವಾಮಿ ಮಹಾಕೂರ್ಮನ ಸ್ಮರಣೆ ಬರಬೇಕು. ಗುರುಗಳು ಮಹಾಕೂರ್ಮನಂತೆ ನನ್ನ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ನಮಗೆ ಭಯ ಬಂದಿದೆ ಅಂದ್ರೆ ಜ್ಞಾನ ಇಲ್ಲ ಅಂತಾನೆ ಅರ್ಥ. ಅದರಿಂದ ಆದಷ್ಟು ಮಟ್ಟಿಗೆ ಗುರುಗಳನ್ನ ನಾವು ಗುರುರೂಪಿಯಾದ ಭಗವಂತನನ್ನ, ಗುರುಗಳನ್ನ ಗುರುರೂಪಿಯಾದ ಎಲ್ಲವನ್ನು ಒಟ್ಟಿಗೆ ಹೇಳಿ ಕೊಟ್ಟಿದ್ದಾರೆ. ಈಗ ಊಟ ಒಂದೊಂದು ಬೇಜಾರು ಅಂದರೆ ಬಿಸಿಬೇಳೆ ಬಾತ್ ಮಾಡಿಕೊಡ್ತಾರೆ, ಎಲ್ಲವನ್ನ ಅದಕ್ಕೆ ಹಾಕ್ಬಿಟ್ಟಿರ್ತಾರೆ. ನಿನಗೆ ಅಕ್ಕಿ ಬೇಕಾ, ಬೇಳೆ ಬೇಕಾ, ಏನು ಕಾಯಿ ಬೇಕಾ, ಏನೇನು ನಿನ್ನ ದೇಹಕ್ಕೆ ಏನೇನು ಬೇಕೋ, ತರಕಾರಿ ಬೇಕಾ, ಎಲ್ಲವನ್ನು ಒಂದು ಹಾಕಿ ಏನು ಕೊಡ್ತಾರೋ ಹಾಗೆ ನಮಗೆ ಗುರುರೂಪ, ಹರಿರೂಪ ಎಲ್ಲವನ್ನ ಮುಖ್ಯ ಪ್ರಾಣನ ರೂಪ ಎಲ್ಲವನ್ನ ಸೇರಿಸಿ ಗೂಢರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಇದನ್ನು ನಮಗೆ ಕೊಟ್ಟಂತಹ, ನನಗೆ ಹೇಳಿದಂತಹ ಆಚಾರ್ಯರಿಗೂ ನಾನು ವಂದನೆಯನ್ನು ಮಾಡ್ತಾ ಇದನ್ನು ಸಂಪನ್ನಗೊಳಿಸ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಹರಿಮಯಂ ಅನ್ನೋದನ್ನು ನಮ್ಮ ಮನಸ್ಸಿಗೆ ಕೊಡು ಸ್ವಾಮಿ. ಹೇಗೆ ಗುರುಗಳು ಎಲ್ಲರಲ್ಲೂ ದೇವ ಇದ್ದಾನೆ, ಎಲ್ಲದರಲ್ಲಿಯೂ ದೇವ ಇದ್ದಾನೆ ಅನ್ನೋದನ್ನು ಅವರು ಹೇಗೆ ಅನುಷ್ಠಾನ ಮಾಡಿದ್ರೋ ಹಾಗೆ ನಮಗೂ ಆ ರೀತಿಯ ಅನುಷ್ಠಾನದ ಒಂದು ಹಂತಕ್ಕೆ ಏರಿಸುವಂತಹ ಗುರುಗಳನ್ನು ಅನುಗ್ರಹಿಸುವಂತ ಕೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.